ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತಂದಿದ್ದೀನಿ. ಅದು ಏನಂತಂದರೆ, ಈ ಫ್ರೀ ವಿಲ್ ಅಥವಾ ಇಚ್ಛಾಶಕ್ತಿ ಎಲ್ಲರಿಗೂ ಇರುತ್ತೆ, ಹೌದಾ? ಅದು ನಮಗೂ ಗೊತ್ತಿರೋ ವಿಚಾರ. ನಮ್ಮ ಒಂದು ಫ್ರೀ ವಿಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ಬರ ಫ್ರೀ ವಿಲ್ನ ನಾವು ಓವರ್ ರೈಡ್ ಮಾಡ್ಬೋದಾ ಅಥವಾ ಅದನ್ನು ಬದಲಾವಣೆ ಮಾಡ್ಬೋದಾ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಸ್ವಲ್ಪ ಸೆನ್ಸಿಟಿವ್ ಆಗಿರೋ ಟಾಪಿಕ್. ಯಾಕಂತಂದರೆ, ಯಾವಾಗ ಒಬ್ರನ್ನ ಚೇಂಜ್ ಮಾಡಿಬಿಡ್ಬೋದು ಅಂತ ಹೇಳ್ತಾರೋ ಆವಾಗ ಮನಸ್ಸಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮ್ಯಾನಿಪುಲೇಟ್ ಮಾಡಿಬಿಡೋದು, ಮೋಸ ಮಾಡಿಬಿಡೋದು, ಅಥವಾ ಅವ್ರಿಗೆ ಗೊತ್ತಿಲ್ಲದಂಗೆ ಹಿಂದೆ ಏನಾದರೂ ಮಾಡಿಬಿಡೋದು. ಸೊ ಈ ಥರ ಒಂದು ಹೇಳ್ತಾ ಇಲ್ಲ. ನಾ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಮೆಥಡ್ಸ್ಗಳ ಬಗ್ಗೆ ಹೇಳ್ತೀನಿ ಅಂತಂದರೆ, ಯಾವುದು ಲೈಕ್ ಒಂದು ಲಾಜಿಕ್ಕಿಂದ ಅಥವಾ ಯಾವುದೋ ಒಂದು ಲಾ ಇಂದ ವರ್ಕ್ ಆಗುತ್ತೋ, ಈ ಲಾ ಆಫ್ ಅಟ್ರಾಕ್ಷನ್ ಮತ್ತು ಇನ್ನೂ ಕೆಲವೊಂದು ಲಾಗಳಿದ್ದಾವೆ, ಮುಂದೆ ಹೇಳ್ತೀನಿ, ಅದರಿಂದ ವರ್ಕ್ ಆಗುತ್ತೋ, ಲೈಕ್ ಆ ಥರ ಒಂದು ಸೆನ್ಸಿಬಲ್ ಮೆಥಡ್ಸ್ಗಳನ್ನ ನಾನು ಹೇಳ್ತೀನಿ. ಯಾವುದೇ ಮ್ಯಾನಿಪುಲೇಟ್ ಮಾಡೋದು ಅಥವಾ ಆ ಥರ ಒಂದು ವಿಡಿಯೋ ಆಗಿರಲ್ಲ ಇದು. ಸೊ ಮೊದಲೇದಾಗಿ ಒಬ್ಬರ ಫ್ರೀ ವಿಲ್ಲನ್ನು ಓವರ್ ರೈಡ್ ಮಾಡೋದು ಅನ್ನೋ ಟಾಪಿಕ್ನ ನಾವು ತಗೊಂಡಾಗ ನಮಗೊಂಥರ ಕ್ಯೂರಿಯಾಸಿಟಿ ಜಾಸ್ತಿ ಬರುತ್ತೆ. ಆ್ಯಕ್ಚುಲಿ ಬೇರೆ ಟಾಪಿಕ್ಗಳಿಗೂ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಈ ಒಂದು ಟಾಪಿಕ್ ಜಾಸ್ತಿ ನಮಗೆ ಕ್ಯೂರಿಯಾಸಿಟಿ ಬರುತ್ತೆ. ಯಾಕೆ ಅಂತಂದರೆ, ಇದು ಎಲ್ಲರಿಗೂ ಹತ್ತಿರವಾದಂಥ ವಿಚಾರ. ಏನಿದು ಹತ್ತಿರವಾದಂಥ ವಿಚಾರ ಅಂದರೆ, ಒಬ್ಬರನ್ನ ಚೇಂಜ್ ಮಾಡಬಹುದಾ ನಾವು ಅಂತ. ಅಂದರೆ ಈಗ ದೇವರು ಯಾರಿಗೂ ಏನೇನೋ ಮಾಡ್ಬಿಡ್ತಾರೆ, ದೇವರು ಎಲ್ಲ ಮನಸ್ಸನ್ನ ಚೇಂಜ್ ಮಾಡ್ತಾರೆ ಅನ್ನೋ ಶಕ್ತಿ. ಅಂದರೆ ನಾವು ಗಾಡ್ ಆಗ್ಬಿಡ್ಬೋದಾ ನಾವು ಅಂತ. ಅಂದರೆ ನಮ್ಮ ಈಗೋ ಅಷ್ಟೊಂದು ಪವರ್ ಇದೆಯಾ ಅಂತ ಆ ಒಂದು ಕ್ಯೂರಿಯಾಸಿಟಿ ನಮಗೆ ಬಂದೇ ಬರುತ್ತೆ. ಆದರೆ ನಾವಿಲ್ಲಿ ಏನನ್ನ ಅರಿಬೇಕು ಅಂತಂದರೆ, ಮೊದಲನೇದಾಗಿ ಇದನ್ನು ಯೋಚನೆ ಮಾಡೋಕ್ಕಿಂತ ಮುಂಚೆ, ಫ್ರೀ ವಿಲ್ಲಿಂದ ಒಬ್ಬರನ್ನ ಚೇಂಜ್ ಮಾಡ್ಬೋದಾ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ, ಫ್ರೀ ವಿಲ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಅದು ನಮಗೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಕೈನ ಹಿಂಗೆ ಮಾಡ್ತೀನಿ, ಕೈನ ಮಾಡಿಸ್ತೀನಿ, ಇದು ನನ್ನ ಫ್ರೀ ವಿಲ್. ಬಿಕಾಸ್ ನಾನು ಡಿಸೈಡ್ ಮಾಡಿದ್ದೀನಿ ಏನು ಮಾಡಬೇಕು ಅಂತ. ಅದೇ ನಾನು ಇನ್ನೊಂದು 5 ನಿಮಿಷ ಆದಮೇಲೆ ಏನೋ ಬೇರೆ ಒಂದು ವಿಡಿಯೋ ನೋಡಬೇಕು ಅಂತ ಅನ್ಕೊಳ್ತೀನಿ, ಅದು ನನ್ನ ಫ್ರೀ ವಿಲ್ಲು. ಯಾವ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು ಅನ್ನೋದು ನನಗೆ ಫ್ರೀ ವಿಲ್ಲು. ಆಮೇಲೆ ಹೋಟೆಲಿಗೆ ಹೋದಾಗ ಯಾವ ಫುಡ್ಡನ್ನು ಆರ್ಡರ್ ಮಾಡಬೇಕು ಅನ್ನೋದು ನನ್ನ ಫ್ರೀ ವಿಲ್ಲು. ಲೈಫಲ್ಲಿ ಚಾಯ್ಸಸ್ ಏನೇನು ಮಾಡಬೇಕು ಅನ್ನೋದು ನನ್ನ ಫ್ರೀ ವಿಲ್ಲು. ಸೊ ಈ ಥರ ನಾವು ಏನು ಅನ್ಕೊಳ್ತೀವಿ, ಲೈಫಲ್ಲಿ ಎಲ್ಲ ಒಂದು ಚಾಯ್ಸಸ್ ಮಾಡೋಂಥ ಶಕ್ತಿ ನಮ್ಮೊಳಗಿದೆ, ಇಚ್ಛೆ. ಆ ಒಂದು ಇಚ್ಛೆಗೆ ನಾವು ಇಚ್ಛಾಶಕ್ತಿ ಅಂತ ಕರಿತೀವಿ, ಆಯಿತಾ? ಸೊ ಇದು ಅರ್ಥ ಆಗಿದೆ ಅಂತ ನಮಗೆ ಅನಿಸುತ್ತೆ ಮೇಲ್ನೋಟಕ್ಕೆ. ನಾನು ಅದೇ ಹೇಳ್ತಿರೋದು, ಮೇಲ್ನೋಟಕ್ಕೆ ಅರ್ಥ ಆಗಿದೆ ಈ ಫ್ರೀ ವಿಲ್ ಅಂತ ಅನಿಸುತ್ತೆ. ಆದರೆ ಈ ಫ್ರೀ ವಿಲ್ಲಿಗೆ ಏನಾದರೂ ಲಿಮಿಟ್ಸ್ ಇದಾವ ಅಂತ ನಾವು ಸರಿಯಾಗಿ ಇಲ್ಲಿ ಅಧ್ಯಯನ ಮಾಡಬೇಕು. ನಾನು ಒಂದು ಹಳೆಯ ವಿಡಿಯೋದಲ್ಲಿ, ನೀವು ನೋಡಿಲ್ಲ ಅಂತಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನ್ಯಾಚುರಲ್ ಲಾಗಳು ಅಂತ ಇದ್ದಾವೆ. ನ್ಯಾಚುರಲ್ ಲಾ ಅಂತಂದರೆ ಲೈಕ್ ನೈಸರ್ಗಿಕವಾಗಿ ಭೂಮಿ ಹುಟ್ಟಕ್ಕಿಂತ ಮುಂಚೆ, ಯಾರೇ ಹುಟ್ಟಕ್ಕಿಂತ ಮುಂಚೆ, ಬ್ರಹ್ಮಾಂಡ ಹುಟ್ಟಕ್ಕಿಂತ ಮುಂಚೆ ಒಂದು ನಿಯಮ ಅಂತ ಇರುತ್ತೆ. ಈಗ ಮ್ಯಾನ್ ಮೇಡ್ ಅಲ್ಲ ಅದು. ಮ್ಯಾನು ಲೈಕ್ ಮನಿ ದುಡ್ಡು ಅಂತ ಮಾಡಿದ್ದು ಮನುಷ್ಯ. ಅಂದರೆ ದುಡ್ಡು ಹಿಂಗಿರ್ಬೇಕು, ಇಷ್ಟು ಈ 10 ರೂಪಾಯಿ ಅಂದರೆ ಇಷ್ಟು ವ್ಯಾಲ್ಯೂ, 100 ರೂಪಾಯಿ ಅಂದರೆ ಇಷ್ಟು ವ್ಯಾಲ್ಯೂ ಅಂತ ಕೊಟ್ಟಿರೋದು. ಅದು ಮನಿ ಲಾ, ಅದು ಮ್ಯಾನ್ ಮಾಡಿರೋದು. ಬಟ್ ಈ ಗ್ರಾವಿಟಿ ಅಥವಾ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿಗಳು, ಈ ರೇಡಿಯೋ ತರಂಗ, ಇದೆಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ. ಸೊ ಈ ಥರ 7 ಲಾಗಳು, ವೈಬ್ರೇಷನ್ನು, ಪೊಲಾರಿಟಿ, ಮೆಂಟಲಿಸಮ್, ಈ ಥರ, ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಇದರಲ್ಲಿ ಹೇಳಿದ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ವಿಡಿಯೋನ ನಿಮ್ಗೆ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಆ ನ್ಯಾಚುರಲ್ ಲಾ, ಆ ಒಂದು ಲಾಗಳು ಏನಿದಾವೆ, 7 ಲಾಗಳು, ಮೆಂಟಲಿಸಮ್ಮು, ರಿದಮ್ಮು, ಪೊಲಾರಿಟಿ, ಜೆಂಡರು ಮತ್ತು ಈ ಥರ ಕರೆಸ್ಪಾಂಡೆನ್ಸ್, ಈ ಥರ ಏನಿದಾವೆ, ಆ ಲಾಗಳಿಗೆ ಆ ಲಾ ಒಳಗೆ ಸೀಮಿತ ಆಗಿದೆ ಈ ಫ್ರೀ ವಿಲ್ ಅನ್ನೋದು. ಅಂದರೆ ಇಲ್ಲಿ ಒಂದು ತಿಳಿದು ಬರುತ್ತೆ, ಫ್ರೀ ವಿಲ್ ಅನ್ನೋದು ಎಲ್ಲರಿಗೂ ಇದೆ ಅನ್ನೋದು ನಿಜ. ಅದು ಎಷ್ಟರ ಮಟ್ಟಿಗೆ ನಿಜನೋ, ಆ ಫ್ರೀ ವಿಲ್ ಒಂದು ಬೌಂಡ್ ಆಗಿದೆ ಅನ್ನೋದು ಅಷ್ಟರ ಮಟ್ಟಿಗೆ ನಿಜ ಆಗಿದೆ. ಆಮೇಲೆ ಕೆಲವರು ಈ ಥರ ಕ್ವಶನ್ ಮಾಡ್ಬೋದು, ಜೀವನ ಅಂತಂದಮೇಲೆ ಎಲ್ಲವೂ ಫ್ರೀ ವಿಲ್ ಅಂತ ಇರೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದ್ಸಲ ಲಕ್ ಅಂತ ಕರೀತಾರೆ, ಅಥವಾ ಅದೃಷ್ಟ, ಕೆಲವೊಂದ್ಸಲ ಚಾನ್ಸ್ ಅಂತ ಆಗುತ್ತೆ ಲೈಫಲ್ಲಿ. ಸೊ ಅದರಿಂದ ಅವ್ರಿಗೇನೋ ಲಕ್ ಬಂದ್ಬಿಟ್ಟು ಅವ್ರು ಇದ್ದಕ್ಕಿದ್ದಂಗೆ ಶ್ರೀಮಂತರಾಗ್ತಾರೆ. ಅವ್ರಿಗೇನೋ ಲಕ್ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಅಪರ್ಚುನಿಟಿ ಸಿಗುತ್ತೆ, ಗೋಲ್ಡನ್ ಅಪರ್ಚುನಿಟಿ ಸಿಗುತ್ತೆ. ಅಥವಾ ಈ ಲಕ್ ದುರಾದೃಷ್ಟ ಕೂಡ ಇರ್ಬೋದು, ಬ್ಯಾಡ್ ಲಕ್ ಅಂತ. ಸೊ ಗುಡ್ ಲಕ್, ಬ್ಯಾಡ್ ಲಕ್. ಆದರೆ ಈ ಲಕ್ಕನ್ನು ಯಾವ ಥರ ನೋಡ್ಬೋದು, ಅದೃಷ್ಟವನ್ನು ಯಾವ ಥರ ನೋಡ್ಬೋದು ಅಂತಂದರೆ, ಇದು ಒಂದು ಲಾ. ಆದರೆ ನಮಗೆ ಅದು ಅರ್ಥ ಆಗಿಲ್ಲ ಕಂಪ್ಲೀಟಾಗಿ. ಇದು ಒಂದು ಲಾನೇ, ರ್ಯಾಂಡಮ್ ಆಗಿ ನಡೀತಾ ಇದೆ ಅಂತ ಅನಿಸ್ಬೋದು. ಈಗ ಲಾಟ್ರಿ ಎತ್ತುತ್ತಾರೆ, ಲಾಟ್ರಿ ಯಾರ್ದೋ ನೇಮ್ ಬರುತ್ತೆ, ಮುಂಚೆ ನಾನು ತಿಳ್ಕೊಬಿಡ್ಬೋದು ನನ್ನ ನೇಮ್ ಬರುತ್ತಾ ಇಲ್ಲ ಅಂತ ಹೇಳಿ. ಅವಾಗ ಅಂತಾರೆ, ಇಲ್ಲ ಅದು ಚಾನ್ಸ್, ಪ್ರೊಬಾಬಿಲಿಟಿ, ಲಕ್, ಅದು ಲಕ್ ಎಂದು ಹೇಳ್ತೀವಂತ. ಇದು ಮೇಲ್ನೋಟಕ್ಕೆ. ಆದರೆ ಇಲ್ಲಿ ಎಲ್ಲವೂ ಸರ್ಫೇಸ್ ಲೆವೆಲ್ಲೇ ನಾವು ನೋಡ್ತಾ ಇದ್ದೀವಿ, ಯಾವುದನ್ನು ಡೀಪಾಗಿ ಅನಾಲಿಸಿಸ್ ಮಾಡ್ತಾ ಇಲ್ಲ. ಮೇಲ್ನೋಟಕ್ಕೆ ಎಲ್ಲವೂ ರ್ಯಾಂಡಮ್ ಆಗಿ ಅನಿಸಿದ್ರು ಕೂಡ ಮೂಲಭೂತದಲ್ಲಿ ಅವು ಒಂದು ನಿಯಮಗಳಾಗಿದ್ದಾವೆ. ಇಲ್ಲಿ ರ್ಯಾಂಡಮ್ನೆಸ್ ಅನ್ನೋದೇ ಇಲ್ಲ ಪ್ರಪಂಚದಲ್ಲಿ. ಹೇಳ್ಬೇಕಂತಂದ್ರೆ ಎಲ್ಲಕ್ಕೂ ಒಂದು ಕಾಸ್ ಇದೆ, ಅಂದರೆ ಒಂದು ಕಾರಣ ಇದೆ, ಅದಕ್ಕೊಂದು ಎಫೆಕ್ಟ್ ಇದೆ, ಅಂದರೆ ಪರಿಣಾಮ.
ಒಂದು ಕಾಸು, ಏನೋ ಒಂದು ಕಾರಣ ಆಗುತ್ತೆ, ಅದಕ್ಕೊಂದು ಪರಿಣಾಮ. ಇವತ್ತು ಮಳೆ ಬರ್ತಿದೆ, ಯಾಕೆ ಅಂತಂದರೆ ನೀರೆಲ್ಲ ಆವಿಯಾಗಿ ಹೋಗಿ ಮೋಡ ಆಗಿ ಆ ಮೋಡಗಳು ಕರಗಿ ಇವತ್ತು ಮಳೆ ಬಂತು. ಸೊ ಮೋಡಗಳು ಇಲ್ಲದೆ ಇದ್ರೆ ಮಳೆ ಬರುತ್ತಾ? ಇಲ್ಲ. ಇವತ್ತು ಒಂದು ಮಾವಿನ ಮರದಲ್ಲಿ ಒಂದು ಒಳ್ಳೆಯ ಹಣ್ಣು ಬಿಟ್ಟಿದೆ ಅಂತಂದರೆ ಯಾವಾಗೋ ಒಂದು ದಿನ ಅವರು ಬೀಜ ಹಾಕಿ ಅದನ್ನು ಮರ ಮಾಡಿ ಆ ಥರ ಬೆಳೆಸಿದ್ರು. ಸೊ ಇಲ್ಲಿ ಒಂದು ಕಾಸು, ಆ ಒಂದು ಬೀಜ ಹಾಕಿ ಮರ ಒಂದು ಮಾಡೋದೊಂದು ಅದೊಂದು ಕಾಸು, ಕಾರಣ. ಆ ಕಾರಣದಿಂದ ಇವತ್ತು ನನಗೆ ಎಫೆಕ್ಟ್ ಕಾಣ್ತಾ ಇದೆ. ಸೊ ಈ ಥರ ಒಂದು ಕಾಸ್ ಆ್ಯಂಡ್ ಎಫೆಕ್ಟ್ ಅನ್ನೋದು ಒಂದು ಲಾನೇ. ಈ ಕಾಸು, ಕಾರಣ ಮತ್ತು ಎಫೆಕ್ಟ್ ಅನ್ನೋದು ಒಂದು ಲಾ. ಈ ಲಾಕ್ಕೂ ಮತ್ತು ನಮ್ಮ ಫ್ರೀ ವಿಲ್ಲಿಗೂ ಸಂಬಂಧ ಇದೆ. ಇದು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಸಿನಾರಿಯೋ ಹೇಳ್ತೀನಿ. ಇವಾಗ ನೀವು ಯಾವುದೋ ಒಂದು ವರ್ಕ್ ಪ್ಲೇಸಲ್ಲಿ ಇರ್ತೀರಾ, ಅಥವಾ ಯಾವುದೋ ಒಂದು ಪ್ಲೇಸಲ್ಲಿ ಇರ್ತೀರಾ, ಮನೇಲೇ ಇರ್ತೀರಾ, ಅಥವಾ ಎಲ್ಲೋ ಒಂದು ಇರ್ತೀರಾ, ಆಯಿತಾ? ಸೊ ನಿಮಗೆ ಯಾವುದೋ ಒಬ್ಬರ ಬಿಹೇವಿಯರ್ ನಿಮಗೆ ಸಂಬಂಧಪಟ್ಟಿರೋರು, ಅಥವಾ ಸಂಬಂಧ ಅಂತಂದರೆ ಲೈಕ್ ರಿಲೇಷನ್ ಇಲ್ಲದೆ ಇರ್ಬೋದು, ಒಟ್ಟಾರೆ ನಿಮಗೆ ದಿನ ಗೊತ್ತಿರೋರು, ನಿಮಗೆ ಪರಿಚಯ ಇರೋರು ಅಥವಾ ಏನಾದರೂ, ಅವರು ಲೈಕ್ ಯಾವುದೋ ಒಂದು ಅವರ ಒಂದು ಬಿಹೇವಿಯರು ನಿಮಗೆ ಇಷ್ಟ ಆಗ್ತಿರೋದಿಲ್ಲ. ಆ್ಯಕ್ಚುಲಿ ಅದೊಂದು ಇಷ್ಟ ಆಗ್ತಿರೋದಿಲ್ಲ. ಸೊ ನೀವು ಮನಸ್ಸಿನಲ್ಲಿ ಯಾವಾಗಲೂ ಏನು ಅನ್ಕೊಳ್ತಾ ಇರ್ತೀರಿ, ಏನಾದರೂ ಅನ್ಕೋಬೇಕು ಅಂತಂದ್ರೆ ಅವ್ರ ಬಿಹೇವಿಯರ್ನ 3D ಜಗತ್ತಿನಿಂದ ನೋಡಬೇಕು. ಅಂದರೆ 3D ಹೊರಗಡೆ ಏನು ನಡೀತಾ ಇದೆ, ಅವ್ರು ಯಾಕೆ ಹಂಗೆ ಬಿಹೇವ್ ಮಾಡ್ತಿದ್ದಾರೆ, ಯಾಕೆ ನನ್ನನ್ನು ಹೇಟ್ ಮಾಡೋದು ಆ ಥರ ಮಾಡ್ತಾರೆ, ಅಥವಾ ಯಾಕೆ ನನ್ನಿಂದ ಹಿಂಗೆ ದೂರ ಹೋಗೋದು, ಯಾಕೆ ನನಗೆ ರಿಪ್ಲೈ ಮಾಡದೇ ಇರೋದು, ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿ ಎಲ್ಲಿಂದ ನೋಡ್ತೀವಿ ನಾವು? ಈ ಇನ್ಫಾರ್ಮೇಷನ್ ಎಲ್ಲ 3D ರಿಯಾಲಿಟಿಯಲ್ಲಿ ನೋಡ್ತೀವಿ, ಆಯಿತಾ? ಅಂದರೆ ಹೊರಗಿನ ಪ್ರಪಂಚ. ಇಲ್ಲಿ ಯಾವಾಗ ನಾನು 3D ಅಂತ ಮಾತಾಡ್ತೀನೋ ಅವಾಗ ಹೊರಗಿನ ಪ್ರಪಂಚ ಅಂತ ಮಾತಾಡಬೇಕು. ಯಾಕಂದರೆ ಒಳಗಿನ ಪ್ರಪಂಚ ಮೆಂಟಲ್ ಪ್ರಪಂಚ, ಹೊರಗಿನ ಪ್ರಪಂಚ 3D ಪ್ರಪಂಚ, ಅದು ಫಿಸಿಕಲ್ ಪ್ರಪಂಚ. ಸೊ ಮೆಂಟಲ್, ಫಿಸಿಕಲ್, ಈ ಥರ ಒಂದು ರೆಫರೆನ್ಸ್ ತಗೊಳ್ಳೋಣ. ಸೊ ಹಾಗೆ ಹೊರಗಿಂದ ನೋಡ್ತೀರಿ ನೀವು, ಅಂದರೆ ಎಫೆಕ್ಟ್ನ ಮೊದಲೇ ಪರಿಣಾಮ ನೋಡ್ಬಿಡ್ತೀರಿ. ಅವ್ರು ಹಿಂಗೆ ಮಾಡ್ತಾ ಇಲ್ಲ, ನನಗೆ ಏನೋ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಕರೆಕ್ಟ್ ನಂತರ ನನಗೆ ಹೆಂಗೆ ಇರಬೇಕು ಆ ಥರ ಅವರು ಇರ್ತಾ ಇಲ್ಲ ಅಂತ. ಅವಾಗ ಆಬ್ವಿಯಸ್ಲಿ ಏನು ಅನಿಸುತ್ತೆ, ನಮಗೆ ಅದರಿಂದ ಕೆಲವೊಂದ್ಸಲ ಇರಿಟೇಟ್ ಆಗ್ಬೋದು, ಕೆಲವೊಂದ್ಸಲ ನಮಗೆ ಅಬ್ಸೆಷನ್ ಬರ್ಬೋದು, ಹಿಂಗೆ ಯಾಕಿದ್ದಾರೆ ಅಂತ. ಅವಾಗ ನಾವು ಚಿಂತೆ ಮಾಡ್ತೀವಿ. ಒಂದು ದಿನ ಡಿಸೈಡ್ ಮಾಡ್ತೀವಿ, ನಾವು ಅವ್ರನ್ನ ಚೇಂಜ್ ಮಾಡಬೇಕು, ಹೆಂಗಾದ್ರೂ ಮಾಡಿ. ಈ ಬಿಹೇವಿಯರ್ ನನಗೆ ಇಷ್ಟ ಆಗ್ತಿಲ್ಲ. ಅವ್ರು ಮುಂಚೆಯಿಂದನೂ ಹಂಗಿರ್ಬೋದು, ಅಥವಾ ಸ್ವಲ್ಪ ಚೆನ್ನಾಗಿದ್ದು ಆಮೇಲೆ ಚೇಂಜ್ ಆಗಿರ್ಬೋದು. ಸೊ ಈ ಥರ ಒಂದು ಸಿನಾರಿಯೋಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. 2 ಸಿನಾರಿಯೋ ಇರ್ಬೋದು. ಮುಂಚೆಯಿಂದನೇ ನಿಮಗೆ ಅವರು ಆ ಥರ ಇರಿಟೇಟಿಂಗ್ ಥರ ಇರ್ಬೋದು, ಅಥವಾ ಸ್ವಲ್ಪ ಚೆನ್ನಾಗಿದ್ದು ಬಿಟ್ಟು ಏನೋ ಒಂದು ಘಟನೆಯಿಂದ, ಅಥವಾ ನೀವು ತಪ್ಪು ಮಾಡಿರ್ತೀರೋ, ಅವರು ಏನು ಮಾಡಿರ್ತಾರೋ ಗೊತ್ತಿದ್ದು ತಪ್ಪು ಮಾಡಿದ್ರೆ ತಿದ್ಕೋಬೋದು, ಗೊತ್ತಿಲ್ಲದೇನೋ ಮಾಡಿರ್ತೀರಿ, ಅಥವಾ ಅವರು ಅದನ್ನು ಹೇಳೋಕ್ಕೂ ಏನೋ ಒಂಥರ ಮಾಡ್ತಾರೆ, ಅಥವಾ ಅವರು ಬಾದರ್ ಮಾಡಿರಲ್ಲ. ಸೊ ಇಂಥ ಸಿನಾರಿಯೋದಲ್ಲಿ ನಾವು ಹೊರಗಿನ ಪ್ರಪಂಚದಲ್ಲಿ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಏನು ಅನ್ಕೊಳ್ತೀವಿ, ಎಫೆಕ್ಟನ್ನು ನೋಡ್ತೀವಿ. ಫಸ್ಟು ಇಲ್ಲಿ ನೀಟಾಗಿ ಕೇಳಿಸ್ಕೋಬೇಕು, ಕಾಸ್ ಮತ್ತು ಎಫೆಕ್ಟ್ ಅಂತ ಹೇಳ್ತೀನಲ್ಲ, ಎಫೆಕ್ಟನ್ನು ನೋಡ್ತೀವಿ, ಅಂದರೆ ಪರಿಣಾಮವನ್ನು ನೋಡ್ತೀವಿ ನಾವು. ಆ ಪರಿಣಾಮವನ್ನು ನೋಡ್ಬಿಟ್ಟು ಇವಾಗ ನಾವು ಚೇಂಜ್ ಮಾಡ್ಬೇಕು ಅವ್ರನ್ನ, ಆಯಿತಾ? ಫ್ರೀ ವಿಲ್ನ ಅಂದರೆ ಚೇಂಜ್ ಮಾಡೋದು ಅಂತಂದ್ರೇನು, ಅವರು ನಿಮಗೆ ಇಷ್ಟ ಇರೋ ಥರ ಮಾಡ್ಬೇಕು ಏನಾದರೂ. ಅಂದರೆ ಅವ್ರಿಗೆ ಅನ್ನಿಸ್ಬೇಕದು, ಸುಮ್ಮನೆ ಇಷ್ಟ ಇರೋ ಥರ ಮಾಡ್ತಾರೆ ಅವರು, ಆಟೋಮೆಟಿಕಲಿ ಇಷ್ಟು ದಿನ ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಅನ್ನಿಸ್ಬೇಕು, ಅಂದರೆ ನಿಮಗೊಂದು ಯೋಚನೆ ಬರುತ್ತೆ, ಅವರ ಫ್ರೀ ವಿಲ್ನ ನಾವು ಚೇಂಜ್ ಮಾಡಬೇಕು. ಅಂದರೆ ಅವರ ಇಚ್ಛಾಶಕ್ತಿ ಏನಿದೆ, ನನ್ನನ್ನು ಹೇಟ್ ಮಾಡೋದು ಅಥವಾ ನನ್ನನ್ನು ಈ ಥರ ಟ್ರೀಟ್ ಮಾಡೋದನ್ನು, ಆ ಒಂದು ಇಚ್ಛಾಶಕ್ತಿ ಏನಿದೆ ಇದನ್ನು ನಾವು ಬದಲಾವಣೆ ಮಾಡಬೇಕು. ಸೊ ಇಲ್ಲಿ ಒಂದು ಗೊತ್ತಾಯ್ತು, ಏನು ಚೇಂಜ್ ಅಂತೂ ಮಾಡಲೇಬೇಕು ಅಂತ. ಇವಾಗ ನಮ್ಮ ಮನಸ್ಸು ಏನು ಮಾಡುತ್ತೆ, ಚೇಂಜನ್ನು ಮಾಡಬೇಕಲ್ಲ, ಯಾವ ಆಯಾಮದಲ್ಲಿ ಮಾಡಬೇಕು? 2 ಆಯಾಮ ಹೇಳಿದ್ನಲ್ಲ, ಒಂದು ಮೆಂಟಲ್ ಆಯಾಮ, ಮನಸ್ಸನ್ನು ಮೆಂಟಲ್ ಒಂದು ಜಗತ್ತು, ಒಂದು ಪರಿಣಾಮಗಳು ಕಾಣ್ತಕ್ಕಂಥ ಹೊರಗಿನ ಜಗತ್ತು, ಎಫೆಕ್ಟ್ ಕಾಣ್ತಕ್ಕಂಥ 3D ವರ್ಲ್ಡು. 3D ವರ್ಲ್ಡಲ್ಲಿ ನಾವು ಅವ್ರಿಗೆ ಹೋಗಿ ಹೇಳಕ್ಕೆ ಹೋಗ್ತೀವಿ, ನೀ ಹಿಂಗೆ ಮಾಡಬೇಡ, ಅಥವಾ ನಂಗೆ ರಿಪ್ಲೈ ಮಾಡೋ, ಯಾಕೆ ನನಗೆ ಏನು ಮಾತಾಡ್ತಾ ಇಲ್ಲ, ಅಥವಾ ನೀ ಹಂಗೆ ಮಾಡಬಾರ್ದು, ನನಗೆ ಅದು ಇಷ್ಟ ಆಗ್ತಿಲ್ಲ, ಹಿಂಗೆಲ್ಲ ಹೇಳಕ್ಕೆ ಹೋಗ್ತೀವಿ. ಅವಾಗ ಅವರಿಗೆ ಒಂದು ಫ್ರೀ ವಿಲ್ನ ನೀನು ಡೈರೆಕ್ಟಾಗಿ ಕೊಲೈಡ್ ಮಾಡಿದರೆ, ಈಗ ಎಲ್ಲರೊಳಗೊಂದು ಈಗೋ ಅನ್ನೋ ಫ್ಯಾಕ್ಟ್ರಿ ಇದೆ. ಈ ಈಗೋನ ಅಹಂಕಾರ ಅಂತ ತಿಳ್ಕೊಬಾರ್ದು, ಇದು ಸೆಲ್ಫ್ ಅಹಂಕಾರಕ್ಕಿಂತ ಬಹಳ ದೊಡ್ಡ ಲೆವೆಲ್ ಇದು. ಸೆಲ್ಫ್ ಅಂತ ಅಂದರೆ ತನ, ಮೈ ಸೆಲ್ಫ್, ಯುವರ್ ಸೆಲ್ಫ್. ಸೊ ಈ ತನದ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಈ ಒಬ್ಬರ ತನವನ್ನು ಇನ್ನೊಬ್ಬರ ಲೈಕ್ ಈಗೋಯಿಂದ ಡೈರೆಕ್ಟಾಗಿ ಚೇಂಜ್ ಮಾಡೋಕ್ಕೆ ಹೋದರೆ ಅದು ತುಂಬ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂತಂದರೆ, ನನಗೊಂದು ಪ್ರಪಂಚ ಕಾಣ್ತಾ ಇದೆ, ನನಗೊಂದು ಈಗೋ ಕಾಣ್ತಾ ಇದೆ, ನನಗೇನೋ ಅರ್ಥ ಆಗ್ತಾ ಇದೆ, ಅದನ್ನು ಇನ್ನೊಬ್ರು ಮಾಡೋಕ್ಕೆ ಏನು ರೈಟ್ಸ್ ಇದೆ ಅಂತ ನಮಗೆ ಅನಿಸುತ್ತವ. ಅಂದರೆ ನಮ್ಮ ಈಗೋ ಆ ಥರ ಅನ್ನಂಗೆ ಮಾಡುತ್ತೆ. ಸೊ ಅವ್ರು ಅಂತಾರೆ, ನೀನು ಚೇಂಜ್ ಆಗು, ನನಗೆ ನೀ ಇರೋದು ಹಿಂಗೆ ಇಷ್ಟ ಇಲ್ಲ ಅಂತ. ಅವಾಗ ಇನ್ನೊಬ್ರು ಅಂತಾರೆ, ಅವರು ನಿಮ್ಗೆ ಯಾರಿಗೆ ಅಂದಿರ್ತಾರೋ ಅವ್ರು ಅಂತಾರೆ, ನಾನು ಅದಕ್ಕೆ ಚೇಂಜ್ ಆಗಲಿ, ನಾನು ಇರೋದೇ ಹಿಂಗೆ, ನನಗೇನು ಇಷ್ಟನೋ ಅದನ್ನು ಮಾಡ್ತೀನಿ, ನೀನು ಯಾರು ಕೇಳೋಕ್ಕೆ ಈ ಥರ ಅಂತ. ಸೊ ಹಿಂಗೆ ಡೈರೆಕ್ಟಾಗಿ ಫ್ರೀ ವಿಲ್ನ ಮಾಡೋಕ್ಕೆ ಹೋಗ್ತೀವಿ. ಈ ಚೇಂಜ್ನ ಎಲ್ಲಿ ಮಾಡೋಕ್ಕೆ ಹೋಗ್ತೀವಿ? ಹೊರಗಿನ 3D ಪ್ಲೇನಲ್ಲಿ ಮಾಡೋಕ್ಕೆ ಹೋಗ್ತೀವಿ, 3D ಆಯಾಮದಲ್ಲಿ ಮಾಡೋಕ್ಕೆ ಹೋಗ್ತೀವಿ. ಸೊ ಆದ್ದರಿಂದ ಇನ್ನೂ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿ
ಅವಾಗ ಫ್ರೀ ವಿಲ್ ಚೇಂಜ್ ಆಗಲ್ಲ. ಅದರಿಂದ ತುಂಬ ರೆಸಿಸ್ಟೆನ್ಸ್ ಆಗಿ ಅಬ್ಸೆಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಇಲ್ಲಿ ಬರುತ್ತೆ, ಹಾಗಿದ್ರೆ ಚೇಂಜ್ ಅನ್ನೋದನ್ನು ಎಲ್ಲಿ ಮಾಡಬೇಕು, ಯಾವ ಒಂದು ಆಯಾಮಕ್ಕೆ ಬಹಳ ಶಕ್ತಿ ಇದೆ ಅಂತ. ಈಗ ಒಂದು ದೊಡ್ಡ ಕಲ್ಲು ಬಂಡೆ ಇರುತ್ತೆ. ಆ ಕಲ್ಲು ಬಂಡೆನ ಒಂದು ಚಿಕ್ಕ ಮಗುವನ್ನ ಕರ್ಕೊಂಡು ಬಂದ್ಬಿಟ್ಟು ನೀನು ಅದನ್ನ ಕಲ್ಲು ಬಂಡೆ ನೋಕು ಅಂತಂದ್ರೆ ಅದು ಆ ಚಿಕ್ಕ ಮಗು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಮುಂದೆ ಹೋಗಲ್ಲ. ಇವಾಗ ಏನ್ ಬೇಕು, ದಪ್ಪ ಇರೋರು ಎತ್ತ ಬಂದು ಲೈಕ್ ಅಷ್ಟೊಂದು ಶಕ್ತಿ ಹಾಕ್ಬಿಟ್ಟು ಆ ಕಲ್ಲು ಬಂಡೆನ ಮೂವ್ ಮಾಡ್ಬೋದು. ಅಂದ್ರೆ ಪವರ್ ಅಂತ ಇಲ್ಲಿ ಬರುತ್ತೆ. ನಾ ಏನು ಮೇನ್ ಹೇಳ್ತಿದ್ದೀನಿ, ಪವರ್ ಅಂತ ಬರುತ್ತೆ. ಶಕ್ತಿ, ಜಾಸ್ತಿ ಶಕ್ತಿ ಇದ್ರೆ ಅದು ಮೂವ್ ಆಗುತ್ತೆ, ಕಡಿಮೆ ಶಕ್ತಿ ಇದ್ರೆ ಮೂವ್ ಆಗಲ್ಲ. ಇದು ಬಹಳ ಸಿಂಪಲ್ ಫಿಸಿಕ್ಸ್ ಆಯ್ತಾ. ಫೋರ್ಸ್ ಮತ್ತೆ ಮಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಲಾಸಿಕಲ್ ಫಿಸಿಕ್ಸ್ ಇದೆ. ಆದರೆ ಈ ಒಂದು ಫ್ರೀ ವಿಲ್ ಚೇಂಜ್ ಮಾಡುವಾಗ ಇಲ್ಲಿ ಎಲ್ಲಿ ಬರುತ್ತೆ ಶಕ್ತಿ ಅಂತ ನೀವು ಕೇಳ್ಬೋದು ನಾನು. ಆದರೆ ಎಲ್ಲಿ ಬರುತ್ತೆ ಶಕ್ತಿ ಅನ್ನೋಕ್ಕಿಂತ ಯಾವ ಆಯಾಮದಲ್ಲಿ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನ ಪಡಬೇಕು. ನಾ ಏನಂದೆ, ಎಲ್ಲದಕ್ಕೊಂದು ಕಾರಣ ಇರುತ್ತೆ. ಮಳೆ ಬಂತು ಯಾಕೆ, ಮೋಡ ಇದೆ. ಹಣ್ಣು ಕೊಡ್ತು ಯಾಕೆ, ಮರಕ್ಕೆ ಯಾರೋ ಎಷ್ಟೋ ವರ್ಷಗಳಿಂದ ಬೀಜ ಹಾಕಿದ್ರು. ಇವತ್ತು ನಿನ್ನ ಕಪಾಳ ಯಾಕೋ ಕೆಂಪಾಗಿದೆ, ಯಾರೋ ಹೊಡೆದಿದ್ದಾರೆ. ಸೊ ಅಂದರೆ ಕಾಸ್ ಇಲ್ಲದೆ ಎಫೆಕ್ಟ್ ಬರಲ್ಲ, ಎಫೆಕ್ಟ್ ಇದೆ ಅಂತಂದ್ರೆ ಅದಕ್ಕೆ ಕಾಸ್ ಇದ್ದೇ ಇರುತ್ತೆ ಅಂತ. ಅಂದರೆ ಆ ವ್ಯಕ್ತಿ ಆ ಥರ ನಮಗೆ ಮಾಡ್ತಾ ಇದ್ದಾರೆ, ಅವ್ರ ಬಿಹೇವಿಯರ್ ಏನೋ ಚೇಂಜ್ ಆಗಿದೆ ಅಂತಂದರೆ ಏನೋ ಒಂದು ಕಾರಣ ಇರಲೇಬೇಕು ಅಂತ. ಅಂದರೆ ಏನೋ ಒಂದು ಮೋಟಿವೇಶನ್ ಪವರ್, ಅಂದರೆ ಏನೋ ಒಂದು ಫೋರ್ಸ್ ಇರಲೇಬೇಕು ಹಿಂದ್ಗಡೆಯಿಂದ. ಸುಮ್ಮನೆ ಅವರು ಈಗ ನೀವು ಅನ್ಬೋದು, ಇಲ್ಲ ಕೆಲವೊಬ್ರು ಸುಮ್ಮನೆ ಕೆಲವೊಬ್ಬರನ್ನ ಹೇಟ್ ಮಾಡ್ಬೋದಲ್ಲ, ಒಬ್ಬರನ್ನ ಯಾವುದೋ ಒಂದು ಜಾತಿಯೋ ಧರ್ಮದಲ್ಲೋ ಅಥವಾ ಏನೋ ಒಂದು ರೇಸಿಸಮು ಈ ಥರ ಮಾಡ್ಬೋದಲ್ಲ ಅಂತ. ಹೌದು, ಇದು ಸಾಧ್ಯ ಇದೆ. ಅಂದರೆ ಇದು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಮೆಂಟಲ್ ಪ್ರೋಗ್ರಾಮಿಂಗು, ಇದು ಬೇರೆ ಮಾತು. ಬಟ್ ನಾನು ಹೇಳ್ತಿರೋದು ಜಸ್ಟ್ ಇಬ್ಬಿಬ್ಬರ ನಡುವೆ ಸಿನಾರಿಯೋ, ಆ ಥರ ದೊಡ್ಡ ಕಮ್ಯುನಿಟಿ ಹೇಟ್ರೆಡ್ ಆ ಥರ ಬಗ್ಗೆ ಮಾತಾಡೋದು ಬೇಡ. ಸೊ ನಾನು ಹೇಳ್ತಿರೋದು ಜಸ್ಟ್ ಏನೋ ಒಂದು ನಮ್ಮ ಬಿಹೇವಿಯರು ಅಥವಾ ಏನೋ ಒಂದು ಗೊತ್ತಿಲ್ಲದಿರ್ತಕ್ಕಂಥ ತಪ್ಪುಗಳನ್ನು ಮಾಡಿರ್ತೀವಲ್ಲ, ಅಂಥ ಒಂದು ಸಿನಾರಿಯಿಂದ ಚೇಂಜ್ ಆಗಿರ್ತಾರಲ್ಲ, ಅಂಥ ಒಂದು ಸಿನಾರಿಯೋ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು. ಸೊ ಆ ಥರ ಏನಾದರೂ ಒಂದು ಕಾರಣ ಇರಲೇಬೇಕು. ಅಂಥ ವ್ಯಕ್ತಿಗಳು ಬದಲಾಗಿದ್ದಾರೆ ಅಂತಂದ್ರೆ ಏನಾದರೂ ಒಂದು ಮೂಲ ಕಾರಣ ಇರಲೇಬೇಕು. ಅದು ನಮಗೆ ಕಾನ್ಷಿಯಸ್ ಆಗಿ ಗೊತ್ತಿರ್ಬೋದು, ನಾನೇನೋ ಅವ್ರಿಗೆ ಹಿಂದೆ ತಪ್ಪು ಮಾಡಿದ್ದೆ ಎಷ್ಟೋ ವರ್ಷಗಳಿಂದ, ಅದಕ್ಕೆ ಅವ್ರು ಚೇಂಜ್ ಆಗ್ಬಿಟ್ರು ಅಂತ. ಅಥವಾ ಅನ್ಕಾನ್ಷಿಯಸ್ಲಿ ನಮ್ಮ ಏನೋ ಒಂದು ಬಿಹೇವಿಯರ್ ಅವ್ರಿಗೆ ಇಷ್ಟ ಆಗ್ತಿರೋದಿಲ್ಲ, ಅದನ್ನು ನಮಗೆ ಗೊತ್ತಾಗ್ತಿರಲ್ಲ, ನಮಗೆ ಹಂಗೆ ಇಷ್ಟ ಆಗ್ತಿಲ್ಲ ಅಂತ. ಬಟ್ ಅವರು ಅದನ್ನು ಹೇಳೋಕ್ಕೆ ಲೈಕ್ ಅಕಸ್ಮಾತ್ ಹೇಳಿರಲ್ಲ ಅಂತ ಅನ್ಕೋಣ. ಕೆಲವೊಬ್ರು ಹೇಳ್ಬೋದು, ಕೆಲವೊಬ್ರು ಹೇಳ್ದೇ ಇರ್ಬೋದು. ಸೊ ಅದರಿಂದ ಅವರು ಇಂಟರ್ನಲ್ ಆಗಿ ಹೇಟ್ ಮಾಡ್ತಿರ್ಬೋದು. ಅಥವಾ ನಿಮ್ಮನ್ನು ಕಂಡ್ರೇನೆ ಆಗ್ತಿರೋ ಥರ ಯಾರೋ ನಿಮ್ಮ ಮೇಲೆ ಅವರಿಗೆ ಚಾಡಿ ಹೇಳಿರ್ಬೋದು. ಸೊ ಈ ಥರ ಎಷ್ಟೊಂದು ಕಾರಣಗಳಿರ್ತವೆ. ಅದರಿಂದ ಆ ಒಂದು ಕಾರಣದ ಬಗ್ಗೆ ಮಾತಾಡಿದೆ. ಆ ಕಾರಣ ಎಲ್ಲಿ ನಡೆಯುತ್ತೆ ಅಂತಂದರೆ ಅದು ಮೆಂಟಲ್ ಅಂತ ಅನ್ನೋ ರೆಲ್ಮಲ್ಲಿ ನಡೆಯುತ್ತೆ. ಒಂದು ಕಾಸ್, ಒಂದು ಎಫೆಕ್ಟ್ ಅಂತ ಎರಡು ಪ್ರಪಂಚಗಳನ್ನು ತಗೊಳ್ಳೋಣ. ಕಾಸ್ ಅನ್ನೋದು, ಕಾರಣ ಅನ್ನೋದು ಯಾವತ್ತಿಗೂ ಮೆಂಟಲಲ್ಲಿ ನಡೆಯುತ್ತೆ. ಇದು ಪ್ರಿನ್ಸಿಪಲ್ ಆಫ್ ಮೆಂಟಲಿಸಮ್ ಅಂತ. ಇದು ನೆವಿಲ್ ಕೂಡ ಅವ್ರ ಭಾಷಣಗಳಲ್ಲಿ ಹೇಳ್ತಾ ಇದ್ರು. ಪ್ರಪಂಚ ಅನ್ನೋದು ಹೊರಗಡೆ ಎಷ್ಟೇ ಕಂಡ್ರೂ ಕೂಡ, ಹೊರಗಡೆ ಗುಡ್ಡಗಳು ಕಾಣ್ತವೆ, ಮೌಂಟೇನ್ಸ್ ಕಾಣುತ್ತೆ, ನದಿಗಳು ಕಾಣುತ್ತೆ, ಆ ನಕ್ಷತ್ರ ಕಾಣುತ್ತೆ, ಅದು ಹೊರಗಿನ ಪ್ರಪಂಚ, ಸೌಂಡ್ಗಳು ಎಲ್ಲ ಬರ್ತಿರೋದು ಅಲ್ಲಿಂದ ನಮಗೆ ಪಂಚೇಂದ್ರಿಯಗಳು ತಗೊಳ್ತಾ ಇದ್ದಾವೆ ಅಂತ ಹೇಳ್ತಾರೆ. ಆದರೆ ಎಷ್ಟೇ ಇದು ನಿಜ ಅನ್ಸಿದ್ರು ಕೂಡ 3D ಜಗತ್ತು ನಿಜ ಅಲ್ಲ. ಯಾಕೆ ಅಂದರೆ ಅದು ಇದೆ ಅಂತ ಗೊತ್ತಾಗಬೇಕಾದ್ರೆ, ಅದನ್ನು ಪರ್ಸೀವ್ ಮಾಡಬೇಕಾದ್ರೆ, ಪರ್ಸೆಪ್ಷನ್ ಅಂದರೆ ಇಂದ್ರಿಯಗಳಿಂದ ಅದನ್ನು ಅನುಭವಿಸ್ಬೇಕಲ್ಲ, ಅದು ಅಲ್ಲ, ಅನುಭವ ನಡೆಯೋದು ಒಳಗಡೆ. ಆ ಕಾರಣ ಯಾಕೆ ಅನ್ನೋ ಒಂದು ರೀಸನ್ ಅಲ್ಲ, ಅವ್ರು ಯಾಕೆ ಹಂಗೆ ಚೇಂಜ್ ಆದ್ರು ಅನ್ನೋ ಕಾರಣ ಮಾತ್ರ ಮೆಂಟಲ್ ಒಳಗೆ ಅಡಗಿರುತ್ತೆ. ಅದು ಈದರ್ ನಮ್ಮ ಮೆಂಟಲ್ ಒಳಗಾದ್ರೂ ಅಡಗಿರ್ಬೋದು, ಅವರ ಒಂದು ಮೈಂಡಲ್ಲಾದ್ರೂ ಅಡಗಿರ್ಬೋದು. ಸೊ ಈ ಕಾರಣಕ್ಕೆ ಬಹಳ ಶಕ್ತಿ ಇದೆ. ಯಾಕೆ ಕಾರಣಕ್ಕೆ ಶಕ್ತಿ ಇದೆ ಅಂತಂದರೆ, ಒಬ್ಬರನ್ನ ನೀವು ಹೊರಗಿಂದ ಒಂದು ಮಗು ಏನೋ ಓದ್ತಾ ಇಲ್ಲ ಸರಿಯಾಗಿ, ಏನೋ ಒಂದು ಮಗ್ಗಿ ಬರಿತಾ ಇಲ್ಲ, ಆ ಮಗುವನ್ನ ನೀವು ಹೊರಗಿಂದ ಏನಾದರೂ ಹೊಡೆಯೋದು ಆ ಥರ ಎಲ್ಲ ಮಾಡಿದರೆ ಅದು ಆಟೋಮೆಟಿಕಲಿ ಕಲಿಯಲ್ಲ. ಹೋಗು ನಾನು ಯಾಕೆ ಹಿಂಗೆ ಮಾಡಬೇಕು ಅಂತ, ಅಥವಾ ಹೆದರ್ಕೊಂಡ್ಬಿಡುತ್ತದು. ಹಿಂಗೆ ಮಾಡ್ತಾ ಇದ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಅದೇ ನೀವೇನು ಮಾಡಬೇಕು, ಆ ಮಗು ಯಾಕೆ ಆ ಮಗ್ಗಿಯನ್ನು ಕಲಿಬೇಕು ಅಂದರೆ, ಇವಾಗ ನೀವು ಚೆನ್ನಾಗಿ ಓದಿದರೆ ಮುಂದೆ ಚೆನ್ನಾಗಿ ಇನ್ನು ಕೆಲಸ ತಗೋಬೋದು, ಒಂದು ಒಳ್ಳೆ ಕಾಲೇಜಿಗೆ ಹೋಗ್ಬೋದು, ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು, ಒಳ್ಳೆ ದುಡ್ಡು ಬರುತ್ತೆ ನಿನಗೆ. ಹಿಂಗೆ ಅದು ಆ ಮಗುಗೆ ಅರ್ಥ ಮಾಡಿಸ್ಬೇಕು ನಾವು. ಓದು ನೀನು ಓದಲಿಲ್ಲ ಅಂತಂದ್ರೆ ನಿನಗೆ ಫೇಲ್ ಆಗ್ತಾ, ಇಲ್ಲದ್ರೆ ಮತ್ತೆ ನಾನು ಹೊಡಿತೀನಿ, ಹಿಂಗೆಲ್ಲ ಮಾಡಿಬಿಟ್ರೆ ಆ ಮಗುವಿನ ಒಳಗಡೆ ನಾವು ಭಯವನ್ನು ಸೃಷ್ಟಿ ಮಾಡ್ತೀವಿ. ಇದು ಒಂದು ಎಕ್ಸಾಂಪಲ್ ಮಗುವಿಂದು. ಈ ಥರ ಯಾವುದೇ ಇರ್ಬೋದು. ನಾವು ಒಬ್ಬರನ್ನ ಚೇಂಜ್ ಮಾಡಬೇಕು ಅಂತಂದರೆ ಹೊರಗಿಂದ ಯಾವತ್ತೂ ಸಾಧ್ಯ ಇಲ್ಲ. ಯಾಕೆ ಅಂತ ನಾನು ಏನು ಹೇಳಿದೆ, ಕಾರಣ, ಕಾಸ್ ಅನ್ನೋ ಆಯಾಮದಲ್ಲಿ ಅಡಗಿದೆ ಅದು. ಆ ಶಕ್ತಿ, ಆ ಪವರ್ ಇರೋದೇ ಅಲ್ಲಿ. ಏನೇ ಚೇಂಜ್ ಮಾಡೋಂಗಿದ್ರು ಕೂಡ ಮೆಂಟಲ್ ಲೆವೆಲ್ಗೆ ಹೋಗಿ ಚೇಂಜ್ ಮಾಡಬೇಕು, ಅಂದರೆ ಕಾಸ್ ಲೆವೆಲ್ಗೆ ಹೋಗಿ ಚೇಂಜ್ ಮಾಡಬೇಕು. ಅದಾದ ಮೇಲೆ ಕಾಸ್ ಲೆವೆಲಲ್ಲಿ ಚೇಂಜ್ ಆಗಿರ್ತಕ್ಕಂಥ ಬದಲಾವಣೆ ಕಾಣಿಸ್ಬೋದು ಎಲ್ಲಿ, ಮೆಂಟಲಲ್ಲಿ ಕಾಣುತ್ತಾ? ಇಲ್ಲ, ಅದು ಎಫೆಕ್ಟ್ ಅನ್ನೋ ಒಂದು ಆಯಾಮದಲ್ಲಿ ಕಾಣುತ್ತೆ. ಅಂದರೆ ಪರಿಣಾಮ ಕಾಣೋದು 3D ಜಗತ್ತಿನಲ್ಲಿ ಹೊರಗಡೆ.
ನಾವೇನೇ ಮೆಂಟಲ್ ಕಾಸ್ ಮಾಡಿದರೂ ಕೂಡ ಅದು ಫಿಸಿಕಲಲ್ಲಿ ಎಫೆಕ್ಟ್ ಕಾಣುತ್ತೆ. ಅಂದರೆ ಇಲ್ಲಿ ಈ ಒಂದು ಸಾರ ಏನು ಈ ಒಂದು ವಿಡಿಯೋದ್ದು, ಕಾಸ್ ಅನ್ನೋ ಆಯಾಮದಲ್ಲಿ ಅಂದರೆ ಕಾರಣ ಅನ್ನೋ ಒಂದು ಜಗತ್ತಿಗೆ ತುಂಬ ಪವರ್ ಇದೆ, ಅಲ್ಲೇ ಶಕ್ತಿ ಇದೆ. ಯಾಕಂದರೆ ಅಲ್ಲಿ ಬೇರು ಇದೆ, ಯಾಕೆ ಅನ್ನೋ ಒಂದು ಬೇರು ಅಲ್ಲಿದೆ. ಆದರೆ ಈ ಯಾಕೆ ಅನ್ನೋದರ ಬೇರಿನ ಆ ಒಂದು ರಿಸಲ್ಟು ಇಲ್ಲಿ ಬಂದಿದೆ. ಈ ಎಫೆಕ್ಟ್ ಅಥವಾ ಪರಿಣಾಮ ಅನ್ನೋ ಈ ಒಂದು 3D ಜಗತ್ತಿನಲ್ಲಿ ಕಾಣ್ತಾ ಇದೆ. ನಾವೇನು ಮಾಡ್ತೀವಿ, ಬದುಕೋದೆಲ್ಲ ನಾವು ಈ ಕಡೆ ಎಫೆಕ್ಟ್ ಅನ್ನೋ ಒಂದು ಆಯಾಮದಲ್ಲಿ ಬದುಕೋದು. ಬಿಕಾಸ್ ನಾವು ದಿನ ಕಾನ್ಸಿಕ್ವೆನ್ಸಸ್ ನೋಡ್ತೀವಿ. ಆ ವ್ಯಕ್ತಿ ಹೆಂಗೆ ಚೇಂಜ್ ಆದ್ರು, ಬದಲಾವಣೆ ಆಗ್ತಾ ಇದ್ದಾರೆ, ಆ ವ್ಯಕ್ತಿ ಹೆಂಗೆ ಒಬ್ಬರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ಅವೆಲ್ಲ ಕಾಣಿಸ್ತಾ ಇರೋದಲ್ಲಿ ಎಫೆಕ್ಟ್ ಅನ್ನೋ ಒಂದು 3D ಜಗತ್ತಿನಲ್ಲಿ. ನಾವು ಯಾವತ್ತಿಗೂ 3D ಜಗತ್ತನ್ನು ಬದುಕೋದು. ಯಾಕಂದರೆ ನಾವು ಹಾಕೊಳ್ಳೋ ಬಟ್ಟೆ ಲೈಕ್ ನೋಡೋ ವಸ್ತುಗಳೆಲ್ಲ 3D ಜಗತ್ತಲ್ವಾ. ಸೊ ಅಲ್ಲಿ ಇದ್ಬಿಟ್ಟು ನಾವು ಇದನ್ನ ನಿಜ ಅಂತ ತಿಳ್ಕೊಳ್ತೀವಿ, ಇದನ್ನು ತುಂಬ ಇಗ್ನೋರ್ ಮಾಡ್ಬಿಡ್ತೀವಿ, ಯಾವುದು ಕಾಸ್ ಅನ್ನೋ ಒಂದು ಪ್ಲೇನ್ನ. ಆದ್ದರಿಂದ ಆ ಮಗುವಿಗೆ ನೀವು ಯಾಕೆ ನೀನು ಆ ಮಗ್ಗಿಯನ್ನು ಕಲಿಬೇಕು ಅನ್ನೋದನ್ನ ಅವ್ರಿಗೆ ಇಷ್ಟ ಆಗಂಗೆ ಹೇಳಬೇಕು. ಈಗ ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದು ಮಾತನ್ನು ಹೇಳ್ತಿದ್ರು, ವಿಜ್ಞಾನ ಅಂತೇಳಿ ನೀವು ಮಗುವಿಗೆ ಹೇಳುವಾಗ ಇನ್ನೇನೋ ಇಕ್ವೇಶನ್ ಬರೆದ್ಬಿಟ್ಟು ಅದಾಗುತ್ತೆ ಕೆಮಿಸ್ಟ್ರಿಯಲ್ಲಿ ಹಾಗೆ ಆ ಬೆನ್ಸಿನು ಇದು ಅಂತ ಹೇಳ್ಬಿಟ್ರೆ ತಲೆ ಕಟ್ಬಿಡುತ್ತೆ ಮಗು. ಏನಪ್ಪ ಏನೇನೋ ಹೇಳ್ತಾರೆ, ಫಿಸಿಕ್ಸ್ ಅಂತ ಮ್ಯಾಥ್ಸ್ ಅಂತ ಏನೇನೋ ಹೇಳ್ತಾರೆ, ತಲೆ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತ. ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಟಾಪಿಕ್ಗಳನ್ನ ಸಿಂಪಲ್ ಆಗಿ, ಬರೀ ಸಿಂಪಲ್ ಆಗೋದು ಅಷ್ಟೇ ಅಲ್ಲ ತುಂಬ ಏನು ಕಲರ್ಫುಲ್ ಆಗಿ ಹೇಳಬೇಕು. ಈಗ ಐನ್ಸ್ಟೈನ್ ಅವರ ಐಡಿಯಾ ಕೂಡ ಹಿಂಗೆ ಇತ್ತು, ಒಂದು ಮಗುವಿಗೆ ನೀವು ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ತೋರಿಸ್ತಿದ್ದೀರ ಅಂತಂದ್ರೆ ಏನೇನೋ ಮಾಡಿ ತೋರಿಸ್ಬೇಡ, ಮಾಸ್ ಆ ಥರ ಎಲ್ಲ ಗ್ರಾವಿಟಿ ಈ ಥರ ತಲೆಗೆ ಹೋಗೋದಿಲ್ಲ. ಅವರಿಗೆ ಏನೋ ಒಂದು ಹಿಂಗೆ ಬರ್ನ್ ಮಾಡಿ ಅದೇನೋ ಹಿಂಗೆ ಕಲರ್ಫುಲ್ ಆಗೋದು ನೋಡು, ಆಮೇಲೆ ಸ್ಪೆಕ್ಟ್ರಮ್ ಬರೋದು ನೋಡು, ಕಲರ್, ಆಮೇಲೆ ಪ್ರಿಸಮ್ ಇಟ್ಟರೆ ಅದು ರೇನ್ಬೋ ಬರುತ್ತಲ್ಲ ಈ ಥರ. ಅವಾಗ ಆ ಒಂದು ವ್ಯಕ್ತಿಗೆ ಅಥವಾ ಆ ಒಂದು ಮಗುವಿಗೆ ಏನೋ ಒಂದು ಇದೇನೋ ಕಷ್ಟ ಅಂತಾರೆ, ಬಟ್ ಇದೇನೋ ಒಂಥರ ಇಂಟ್ರೆಸ್ಟಿಂಗ್ ಥರ ಇದೆಯಲ್ಲ, ಏನೋ ಕಲರ್ ಬರುತ್ತಲ್ಲ, ಏನೋ ಸಿಡಿದೋಗುತ್ತಲ್ಲ ಅಂತ. ಅವಾಗ ಆಟೋಮೆಟಿಕಲಿ ಅವರ ವಿಲ್ ಪವರ್ ಚೇಂಜ್ ಆಗ್ಬಿಡುತ್ತೆ, ಮಗುವಿನ ವಿಲ್ ಪವರ್ ಚೇಂಜ್ ಆಗ್ಬಿಡುತ್ತೆ. ನೀನು ಹೊರಗಡೆ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಚೇಂಜ್ ಆಗದೆ ಇರ್ತಕ್ಕಂಥ ವಿಲ್ಲು ಆಲ್ರೆಡಿ ಇನ್ಸ್ಟಾಲ್ ಆಗಿರ್ತಕ್ಕಂಥ ಒಳಗಡೆ ಅವರ ಕಾಸ್ ಅನ್ನೋ ಆ ಮೆಂಟಲ್ ಶಕ್ತಿ, ಅವ್ರೊಳಗಡೆ ಆ ಮೆಂಟಲ್ ಪ್ರಪಂಚ ಅಂತ ಇರುತ್ತಲ್ಲ, ಕಾಸ್ ಕಾರಣ, ವೈ ಅನ್ನೋ ಒಂದು ಶಕ್ತಿ, ಅದು ನೀವು ಹೊರಗಿಂದ ಈ ಥರ ಮಾಡಿದ್ರಲ್ಲ, ಏನೋ ಒಂದು ಹಿಂಗೆ ಕಲರ್ಫುಲ್ ಆಗಿ ತೋರಿಸೋದು ಅಥವಾ ಹಿಂಗೆ ಪ್ರಿಸಮ್ ಇಟ್ಟು ಕಲರ್ ಬರ್ಸೋದು, ಎಷ್ಟೊಂದು ಎಕ್ಸಾಂಪಲ್ಗಳಿದ್ದಾವೆ. ಬಾಲ್ನ ಹಿಂಗೆ ತೇಲ್ಸಂಗೆ ಮಾಡೋದು, ಪ್ರೆಷರ್ನ ಇದು ಮಾಡಬೇಕಾದ್ರೆ, ಅಥವಾ ವಿಮಾನ ಹಾರಿಸೋದು ನೋಡೋಕೆ ಏರೋಡೈನಾಮಿಕ್ಸ್ ಹೇಳ್ಕೊಡ್ಬೇಕಾದ್ರೆ ಈ ಥರ ಎಲ್ಲ. ಅವಾಗ ಮಗು ಅನ್ಕೊಡುತ್ತೆ, ಸೊ ಇಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿದ್ಯಮಾನಗಳು ಈ ಒಂದು ಫಿಸಿಕ್ಸ್ ಅನ್ನೋ ಒಂದು ಟಾಪಿಕಲ್ಲಿ ಇದೆ, ಇದನ್ನು ನಾನು ಏನು ಅಂತ ತಿಳ್ಕೊಬೇಕು, ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂತ. ಅವಾಗ ನೋಡಿ ಆ ವಿಲ್ ಪವರ್ ಆಟೋಮೆಟಿಕಲಿ ಚೇಂಜ್ ಆಯಿತು. ಅವಾಗ ನೀವು ಹೇಳಿದ್ರು ಬಿಟ್ಟರು ಕೂಡ ಅದು ಆಟೋಮೆಟಿಕಲಿ ಆ ದಾರಿಯಲ್ಲಿ ಹೋಗಿ ಆ ಮಗು ಏನೋ ಒಂದು ಕಲ್ತ್ಕೊಳುತ್ತೆ. ಸೊ ಇವಾಗ ಈ ಒಂದು ಟಾಪಿಕನ್ನು, ಈ ಒಂದು ಪ್ರಿನ್ಸಿಪಲ್ನ ಯೂಸ್ ಮಾಡಿ ಹೌ ಟು ಏನು ಚೇಂಜ್ ದ ಎಫೆಕ್ಟ್ ಬೈ ಡ್ವೆಲ್ಲಿಂಗ್ ಇನ್ ಟು ದ ರೆಲ್ಮ್ ಆಫ್ ಕಾಸ್ ಅಂತ. ಅಂದರೆ ಯಾವ ರೀತಿ ಪರಿಣಾಮಗಳನ್ನು ಕಾಸ್ ಅನ್ನೋ ಒಂದು ಮೆಂಟಲ್ ಜಗತ್ತಿನಲ್ಲಿ ಹೋಗಿ ಚೇಂಜ್ ಮಾಡ್ಬೋದು. ಈಗ ಆ ವ್ಯಕ್ತಿ ಆ ಥರ ಇರಿಟೇಟಿಂಗ್ ಮಾಡ್ತಾ ಇದ್ದಾರೆ, ವರ್ಕ್ ಪ್ಲೇಸಲ್ಲಿದ್ದಾರೋ ಅಥವಾ ಯಾರೋ ಸಂಬಂಧಿಕರು ಅಥವಾ ಯಾರೋ ಫ್ರೆಂಡು ಚೆನ್ನಾಗಿದ್ದವರು ಬದಲಾವಣೆ ಆಗಿದ್ದಾರೆ, ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮನ್ನ ಏನೋ ಆ ಥರ ಮಿಸ್ಟೇಕನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಅವ್ರನ್ನ ನೀವು ಯಾವುದೇ ಕಾರಣದಿಂದ ಹೊರಗಿಂದ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆ? ಎಫೆಕ್ಟ್ ಅನ್ನೋ ಆಯಾಮಕ್ಕೆ, ಪರಿಣಾಮಗಳು ಅನ್ನೋ ಒಂದು ಜಗತ್ತಿಗೆ, 3D ಜಗತ್ತಿಗೆ ಪವರ್ ಇಲ್ಲ. ಯಾಕೆ ಅಂದರೆ 3D ಜಗತ್ತಿನಲ್ಲಿ ಏನೂ ಇಲ್ಲ. ನಮಗೆ ಎಷ್ಟೇ ನಿಜ ಅನಿಸಿದ್ರು ಕೂಡ, ಹೊರಗಡೆ ಒಂದು ಲ್ಯಾಪ್ಟಾಪ್ ಕಾಣ್ತಿದೆ, ಒಂದು ಮೊಬೈಲ್ ಕಾಣ್ತಿದೆ, ಕಣ್ಣಿಗೆ ಒಂದು ಕಾರ್ ಕಾಣ್ತಿದೆ, ಅವು ಯಾವ ನಿಜ ಅಲ್ಲ. ಯಾಕೆ ಅಂತಂದರೆ ಯಾವುದೋ ಒಂದು ಕಾಲದಲ್ಲಿ, ಯಾವಾಗೋ ಹಿಂದೆ ಅವನ್ನೆಲ್ಲ ಒಬ್ಬರು ಮೆಂಟಲಲ್ಲಿ ಇಮ್ಯಾಜಿನ್ ಮಾಡಿದ್ರು. ಕಾರ್ ಅಂತಂದರೆ ಈ ಥರ ಇರಬೇಕು ಅಂತ ಕಾರ್ಲ್ ಬೆನ್ಜ್ ಅವರು ಲೈಕ್ ಮನಸ್ಸಿನಲ್ಲಿ ಆ ಒಂದು ಇಂಜಿನ್ ತಯಾರಿಸೋಕ್ಕಿಂತ ಮುಂಚೆ ಯೋಚನೆ ಮಾಡಿದ್ರು. ಈ ಥರ ಇರಬೇಕು ವಿಮಾನ ಅಂತೇಳಿ ರೈಟ್ ಬ್ರದರ್ಸ್ ಆ ಥರ ಯೋಚನೆ ಮಾಡಿದ್ರು. ಈ ಥರ ಇರಬೇಕು ಮನೆ ಅಂಥೇಳಿ ಆರ್ಕಿಟೆಕ್ಟ್ಗಳು ಅದನ್ನು ಡಿಸೈನ್ ಮಾಡಿದ್ರು. ಸೊ ಈ ಥರ ಎಲ್ಲವೂ ಫಸ್ಟ್ ಕಾಸ್ ಅನ್ನೋದರಲ್ಲಿ ಆ ಒಂದು ಇದರಲ್ಲಿ ಕಾರಣ ಇದೆ, ಪವರ್ ಇದೆ ಜಾಸ್ತಿ. ಸೊ ಇವಾಗ ಒಂದು ಗೊತ್ತಾಯ್ತು, ಓಕೆ ಇವಾಗ ನಾನು ಹೊರಗಿಂದ ಆ ವ್ಯಕ್ತಿಯ ವಿಲ್ ಪವರ್ನ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಿದ್ದ ಮೇಲೆ ಯಾವ ರೀತಿ ಈ ಮೆಂಟಲ್ನ ಪವರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ವ್ಯಕ್ತಿನ ಎಫೆಕ್ಟಲ್ಲಿ ಚೇಂಜ್ ಮಾಡಬೇಕು. ಕಾಸ್ ಅನ್ನೋ ಒಂದು ಪ್ರಪಂಚದಲ್ಲಿ ಹೋಗಿ ಎಫೆಕ್ಟ್ ಅನ್ನೋ 3D ಜಗತ್ತಿನಲ್ಲಿ ಅವ್ರನ್ನ ವಿಲ್ ಪವರ್ನ ಚೇಂಜ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಅಟೆಂಪ್ಟ್ ಮಾಡ್ಬೋದು ನಾವು. ಫಸ್ಟ್ ಆಫ್ ಆಲ್ ಈಗ ನಮ್ಮ ಬಿಹೇವಿಯರಿಂದ ಅವರ ಒಂದು ವಿಲ್ ಪವರ್ ಚೇಂಜ್ ಆಗಿದೆ ಅಂತ ಅನ್ಕೊಳ್ಳೋಣ. ಆವಾಗ ನಮಗೆ ಗೊತ್ತಾಗುತ್ತೆ, ಅರಿವಾಗುತ್ತೆ. ಫಸ್ಟು ಅಕ್ಸೆಪ್ಟ್ ಮಾಡಬೇಕು. ಇವಾಗ ನಾನು ಹಿಂಗೆ ಮಾಡಿದ್ದೀನಿ, ಅವರಿಗೆ ನಾನು ಹಿಂಗೆ ಮಾಡಿಬಿಟ್ಟಿದ್ದೀನಿ, ಗೊತ್ತಿದ್ದೇನೋ ನಾನು ಮೋಸ ಆಗಿದೆ ಅಂತ ಅವ್ರು ಅನ್ಕೊಂಡಿದ್ದೆ, ಅಥವಾ ನಾನೇ ಗೊತ್ತಿದ್ದೇನೋ ತಪ್ಪು ಮಾಡಿದ್ದೆ, ಹಿಂದೆ ಮಿಸ್ಟೇಕ್ ಮಾಡಿದ್ದೀನಿ. ಇವಾಗ
ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು, ಅದನ್ನು ರೆಸಿಸ್ಟ್ ಮಾಡೋದಲ್ಲ. ಆಲ್ರೆಡಿ ಇರೋದು ಇದೆ ಅದು ಬೇಡ ಬೇಡ ಬೇಡ, ಎಷ್ಟು ಬೇಡ ಅಂತೀಯೋ ಅಷ್ಟು ಅದು ಬರುತ್ತೆ. ಅಕ್ಸೆಪ್ಟ್ ಮಾಡಬೇಕು. ಇದಕ್ಕೆ ಕಾನ್ಸಿಕ್ವೆನ್ಷಿಯಲಿಸಮ್ ಅಂತ ಕರೀತಾರೆ. ಅಂದರೆ ಕಾರ್ಮಿಕ್ ಕಾನ್ಸಿಕ್ವೆನ್ಸಸ್ಗಳು ಯಾವ ಥರ ಇರ್ತವೆ ಅಂತಂದರೆ, ನಾನು ಕೆಟ್ಟ ಕೆಲಸ ಮಾಡಿದ್ದೀನಿ ಅಂಥೇಳಿ ಯಾರಿಗೂ ಅನಿಸಲ್ಲ. ಯಾಕೆಂದರೆ ಅದು ಮಾಡುವಾಗ ಅವರಿಗೆ ಸರಿನೇ ಅಂತ ಇರುತ್ತೆ, ಆಮೇಲೆ ಬಂದಮೇಲೆ ಪಶ್ಚಾತ್ತಾಪ ಆಗ್ಬೋದು. ಆದರೆ ಈ ಕೆಲಸ ಮಾಡಿದ್ದಕ್ಕೂ ಪಶ್ಚಾತ್ತಾಪ ಆಗೋದಕ್ಕೂ, ಕೆಲಸ ಮಾಡಿದ್ದಕ್ಕೂ ಅದಕ್ಕೆ ಪ್ರತಿಫಲ ಸಿಗೋದಕ್ಕೂ ಟೈಮ್ ಗ್ಯಾಪ್ ಇರುತ್ತೆ ಅವತ್ತಿಗೂ. ಅದಕ್ಕೆ ನಾವು ಎಷ್ಟೋ ಸಲ ಒಂದು ಒಳ್ಳೆ ಕೆಲಸ ಮಾಡೋಣ, ಅದರಿಂದ ಒಬ್ರು ಚೇಂಜ್ ಆಗ್ಬೋದು ಅಂತ ಅನ್ಕೊಳ್ತೀವಿ. ಬಟ್ ನಾವು ಎಷ್ಟೇ ಅವರಿಗೆ ಒಳ್ಳೇದು ಮಾಡ್ತಾ ಇದ್ರು ಕೂಡ ಅವ್ರು ನಮಗೆ ಬರೀ ಕೆಟ್ಟದನ್ನೇ ಮಾಡ್ತಾ ಇರ್ತಾರೆ, ಅಥವಾ ಕೆಟ್ಟದನ್ನೇ ಬಯಸ್ತಿರ್ತಾರೆ, ಅಥವಾ ಅವರು ನಮ್ಮ ಮೇಲೆ ಜಲಸಿ ಅಥವಾ ಪಡ್ತಾ ಇರ್ತಾರೆ. ಅವಾಗ ನಮಗೆ ಅನಿಸ್ಬಿಡುತ್ತೆ ಮನಸ್ಸಿಗೆ, ಅಲ್ಲ ನಾನು ಇಷ್ಟು ದಿನಗಳಿಂದ ಮಾಡ್ತಾ ಇದ್ದೀನಿ, ಇಷ್ಟು ತಿಂಗಳುಗಳಿಂದ ಮಾಡ್ತಾ ಇದ್ದೀನಿ, ಅವರು ಚೇಂಜ್ ಆಗ್ತಿಲ್ಲ, ಯಾಕೆ ಮಾಡಬೇಕು, ಇದು ಫಲ ಕೊಡಲ್ಲ ಈ ಥರ ಎಲ್ಲ. ಸುಮ್ಮನೆ ಅದಕ್ಕೆ ನಾನು ಅವ್ರ ಥರ ಇದ್ಬಿಡ್ತೀನಿ, ನೀನು ಒಳ್ಳೆನಿದ್ರೆ ನಾನು ಒಳ್ಳೆ ಇರ್ತೀನಿ, ನೀನು ಕೆಟ್ಟನಿದ್ರೆ ನಾನು ಕೆಟ್ಟನಿರ್ತೀನಿ ಅಂತ. ಅಲ್ಲಿ ನಮಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ನಾವು ಮಾಡ್ತಕ್ಕಂಥ ಕೆಲಸ ಅದು ಕಾರ್ಮಿಕ್ ಕಾನ್ಸಿಕ್ವೆನ್ಸಸ್ಗೆ ಆ್ಯಡ್ ಆಗುತ್ತೆ. ಅಂದರೆ ನಾವು ಪ್ರತಿಯೊಂದು ಕರ್ಮ, ಇದು ನಾನು ಹಿಂದಿನ ಜನ್ಮ ಹಂಗಾಗಿದೆ ಆ ಕರ್ಮದ ಬಗ್ಗೆ ಮಾತಾಡ್ತೀನಿ, ಈ ಜನ್ಮದ ಕರ್ಮದ ಬಗ್ಗೆ ಮಾತಾಡ್ತೀನಿ. ಈ ಕಾರ್ಮಿಕ್ ಕಾನ್ಸಿಕ್ವೆನ್ಸಸ್ಸು ಬೈಪಾಸ್ ತಗೊಳುತ್ತೆ ಅವರ ವಿಲ್ ಪವರ್ಗೆ ಅಟ್ಯಾಕ್ ಮಾಡೋಕ್ಕೆ. ಅಂದರೆ ಅವ್ರ ವಿಲ್ ಪವರ್ನ ಕನ್ಫರ್ ಮಾಡೋಕ್ಕೆ ಡೈರೆಕ್ಟಾಗಿ ಹೋಗಲ್ಲ ಅದು. ಈಗ ಅವ್ರು ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಅವ್ರು ನಿಂಗೆ ಇರಿಟೇಟ್ ಮಾಡ್ತಾ ಇದ್ದಾರೆ, ನಿನಗೆ ನಿಮ್ಮ ತಪ್ಪು ಅರಿವಾಗಿದೆ, ನೀನು ಫಸ್ಟ್ ಅದನ್ನು ಅಕ್ಸೆಪ್ಟ್ ಮಾಡು, ಫಸ್ಟ್ ಮೆಥಡ್ ಅದನ್ನು ಅಕ್ಸೆಪ್ಟ್ ಮಾಡು, ಈ ಕಾನ್ಸಿಕ್ವೆನ್ಸಸ್ನ ಅರಿ. ಅಂದರೆ ಈ ಪರಿಣಾಮ 3D ಜಗತ್ತಿನಲ್ಲಿ ಆಗಿದೆ ಅನ್ನೋದನ್ನು ಮನಸಾರೆ ಒಪ್ಪಬೇಕು. ಓಕೆ, ಫಸ್ಟ್ ಸ್ಟೆಪ್ ಆಯಿತಾ. ಒಪ್ಪಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಅವರ ಒಂದು ವಿಲ್ ಪವರ್ಗೆ ಡೈರೆಕ್ಟ್ ಪಾತ್ನ ಎಸ್ಟಾಬ್ಲಿಷ್ ಮಾಡಬಾರ್ದು. ಅಂದರೆ 3D ಜಗತ್ತಿನಲ್ಲಿ ಹೋಗಿ ಅವ್ರನ್ನ ಚೇಂಜ್ ಮಾಡ್ತೀನಿ ಅಂತ ಯಾವತ್ತಿಗೂ ಮನಸ್ಸಿಗೆ ಬರಬಾರ್ದು. ಬಿಕಾಸ್ 3D ಜಗತ್ತು ಅಥವಾ ಎಫೆಕ್ಟ್ ಅನ್ನೋ ಪ್ರಪಂಚಕ್ಕೆ ಶಕ್ತಿ ಇಲ್ಲ. 3D ಜಗತ್ತಿನಲ್ಲಿ ಏನೂ ಶಕ್ತಿ ಇಲ್ಲ. ಶಕ್ತಿ ಇರೋದು ಕಾಸ್ ಅನ್ನೋ ಆ ಒಂದು ಮೆಂಟಲ್ ರೆಲ್ಮಲ್ಲಿ. ಅಂದರೆ ನಮ್ಮ ಮೆಂಟಲ್ ರೆಲ್ಮಲ್ಲಿ ನಾವು ಹೋಗಿ ಕ್ವಶನ್ ಮಾಡಬೇಕು, ಈ ವ್ಯಕ್ತಿ ಹಿಂಗಾಗಿರೋದಕ್ಕೆ ಕಾರಣ ನಾನು. ಇವತ್ತು ನಾನು ಹಿಂಗಾಗಿದ್ದೀನಿ ಅಂತಂದರೆ ಇದನ್ನು ಅಟ್ಯಾಕ್ ಮಾಡಿದ್ದೀನಿ. ಅಂದರೆ ಯಾವ ಥರ ಫ್ರೀಕ್ವೆನ್ಸಿ ನಾವು ಹೇಟ್ರೇಟ್ ಅನ್ನೋ ಫ್ರೀಕ್ವೆನ್ಸಿನ ಅವ್ರಿಗೆ ಯಾವತ್ತೋ ಮಾಡಿರ್ತೀವಿ ಗೊತ್ತಿಲ್ಲದಂಗೆ, ಅದೇ ಥರ ಅವ್ರು ನಮಗೆ ಆ ಕರ್ಮನೇ ನಮಗೆ ಬಂದು ಬಡ್ದಿರುತ್ತೆ. ಈ ಟೈಮ್ ಮಧ್ಯೆ ಪ್ಯಾಟ್ರನ್ಗಳು ನಡೀತಾ ಇರ್ತಾರೆ. ಈ ಪ್ಯಾಟ್ರನ್ಗಳು ಅವರ ವಿಲ್ ಪವರಿಗೆ ಡೈರೆಕ್ಟಾಗಿ ಆ ಪಾತ್ನ ಎಸ್ಟಾಬ್ಲಿಷ್ ಮಾಡಲ್ಲ, ಬೈಪಾಸ್ ತಗೊಳುತ್ತೆ. ಇದು ಯಾಕೆ ಬೈಪಾಸ್ ತಗೊಳುತ್ತೆ ಅಂತ ಹೇಳ್ತಿದ್ದೀನಿ ಅಂತಂದರೆ, ಕೆಲವೊಮ್ಮೆ ಎಷ್ಟೇ ತಿಂಗಳುಗಳು ಎಷ್ಟೇ ವರ್ಷಗಳಿಂದ ನಾವು ಒಬ್ಬರನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. ಅಂದರೆ ಅವರು ನಮ್ಮಿಂದ ಹಿಂಗಾಗಿದ್ದಾರೆ, ನಾವಿವಾಗ ಬದಲಾದರೆ ಅವರು ಹಂಗೆ ಬದಲಾಗ್ಬೋದು ಅಂಥೇಳಿ ನಾವೆಷ್ಟೋ ಅನ್ಕೊಳ್ತಿರ್ತೀವಿ. ಆದರೆ ಏನು ಚೇಂಜಸ್ ಕಾಣ್ತಾ ಇರಲ್ಲ ಆ ವ್ಯಕ್ತಿಯಲ್ಲಿ, ಆಯಿತಾ, ಏನು ಚೇಂಜಸ್ ಕಾಣ್ತಿರಲ್ಲ. ಅವಾಗ ನಮ್ಮ ಮನಸ್ಸು ಆಟೋಮೆಟಿಕಲಿ ಏನು ಡಿಸೈಡ್ ಮಾಡುತ್ತೆ, ಏನು ನಡೀತಾ ಇಲ್ಲ ಹೊರಗಡೆ, ಹಿಂಗಿದ್ರೆ ಆಗಲ್ಲ. ಅವ್ರು ನನಗೆ ನಾನು ಅವರಿಗೆ ಅವ್ರು ನನಗೆ ಏನು ಮಾಡಿದಾರೋ ನಾನು ಅವರಿಗೆ ಅದೇ ಥರ ಮಾಡಬೇಕು ಅಂತ. ಅಂದರೆ ಟಿಟ್ ಫಾರ್ ಟ್ಯಾಟ್, ಮೋಸಕ್ಕೆ ಮೋಸ. ಇಫ್ ಯು ಆರ್ ನೈಸ್ ಟು ಮೀ ಐ ಆಮ್ ನೈಸ್ ಟು ಅಂತ. ಅಂದರೆ ನೀನು ಹೆಂಗೆ ಮಾಡ್ತೀವೋ ನಾನು ಹಂಗೆ ಮಾಡ್ತೀನಿ ಅಂತ. ಆ ಥರ ಒಂದು ಈ ಒಂದು ಮನಸ್ಥಿತಿ ಯಾಕೆ ಬರುತ್ತೆ, ಈ ಒಂದು ಯೋಚನೆ ಯಾಕೆ ಬರುತ್ತೆ ಅಂತಂದರೆ, ನಾವು ಮಾಡಿರ್ತಕ್ಕಂಥ ಆ ಒಂದು ಕೃತ, ಆ ಕಾರ್ಮಿಕ್ ಕಾನ್ಸಿಕ್ವೆನ್ಸು ಎಫೆಕ್ಟ್ ತೊಗೊಳಕ್ಕೆ, 3D ಪ್ರಪಂಚಕ್ಕೆ ತೊಗೊಳಕ್ಕೆ ಸಮಯ ಗ್ಯಾಪ್ ಇರುತ್ತಲ್ಲ, ಆ ಸಮಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ಯಾಟ್ರನ್ ನಾವು ಗಮನಿಸಿರಲ್ಲ. ಈ ಪ್ಯಾಟ್ರನ್ ಯಾಕೆ ಆಗ್ತವೆ ಅಂತಂದರೆ, ಮತ್ತೆ ನಾವು ಕೊಡ್ತಕ್ಕಂಥ ರಿಯಾಕ್ಷನ್ಗಳು, ಆ ರಿಯಾಕ್ಷನ್ ಅದರಿಂದ ಚೇಂಜ್ ಆಗುತ್ತಲ್ಲ ರಿಯಾಲಿಟಿ, ಅದರಿಂದ. ಅದಕ್ಕೆ ಪ್ರತಿಯೊಂದು ಸಲ ಎಷ್ಟೇ ಸಲ ನಾವು ಟ್ರೈ ಮಾಡಿದ್ರು ಅದು ಆಗ್ತಾ ಇಲ್ಲ ಅಂತ ಅನಿಸಿದ್ರು ಕೂಡ, ನಾವು ಮನಸ್ಸಿನಲ್ಲಿ ಹೋಗಿ ಆ ವ್ಯಕ್ತಿ ಹಂಗೆ ಹೇಟ್ರೇಟ್ ಮಾಡ್ತಿದ್ದಾರೆ ಅಂತಂದರೆ, ಒಂದು ದಿನ ನಾನು ಅವ್ರು ಇಷ್ಟಪಡಂಗೆ ನಾನು ಒಂದೇನೋ ಕೆಲಸ ಮಾಡ್ತೀನಿ ಅಂತ. ಜಸ್ಟ್ ಒಬ್ಬ ವ್ಯಕ್ತಿಯನ್ನು ಚೇಂಜ್ ಮಾಡೋದಲ್ಲ, ಚೇಂಜ್ ಮಾಡೋಂಗಿದ್ರೆ ಇಡೀ ಸಮಾಜವನ್ನು ಚೇಂಜ್ ಮಾಡಬೇಕು. ಆವಾಗ ನಿಮಗೆ ಅರಿವಾಗುತ್ತೆ ಮನಸ್ಸಿನಲ್ಲಿ, ನಾನು ಇಷ್ಟೊಂದು ಜನರನ್ನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಪವರ್ ಇತ್ತು, ಇಷ್ಟೊಂದು ಜನರ ಒಂದು ಪ್ರೀತಿಯನ್ನು ಗಳಿಸ್ತಕ್ಕಂಥ ಪವರ್ ಇತ್ತು. ಆದರೆ ಈ ಒಂದು ಪವರ್ನ ಯಾಕೆ ಒಂದೇ ವ್ಯಕ್ತಿಯ ಮೇಲೆ ನಾವು ಸ್ಪೆಂಡ್ ಮಾಡಬೇಕು? ಯಾಕೆ ಅವ್ರು ಹಂಗೆ ಮಾಡ್ತಿದ್ದಾರೆ ಅಂದ ತಕ್ಷಣ ನಾನು ಯಾಕೆ ಅವ್ರ ಥರ ಆಗಬೇಕು? ಈಗ ಅವ್ರು ಹಂಗೆ ಮಾಡ್ತಾರೆ ಅಂತಂದ್ರೆ ನೀವು ಹಂಗೆ ಮಾಡಿದರೆ ಅವರಿಗೂ ನಿಮಗೆ ಏನು ಡಿಫರೆನ್ಸ್ ಇರುತ್ತೆ? ಅದಕ್ಕೆ ಇಲ್ಲಿ ಬೈಪಾಸ್ ತೊಗೋಬೇಕು. ಡೈರೆಕ್ಟಾಗಿ ಅವರ ವಿಲ್ ಪವರಿಗೆ ಹೋಗಬಾರ್ದು. ಬೈಪಾಸ್ ತೊಗೊಂಡ್ಬಿಟ್ಟು ಯಾವ ವ್ಯಕ್ತಿ ನಿಮಗೆ ಆಗಲ್ಲ ಅಂತ ಅಂದಿದ್ರು, ಯಾವ ವ್ಯಕ್ತಿ ನಿಮಗೆ ಇರಿಟೇಟ್ ಮಾಡ್ತಾ ಇದ್ರು, ಯಾವ ವ್ಯಕ್ತಿ ನಿಮಗೆ ಒಂದನ್ನು ಫೋರ್ಸ್ಫುಲ್ಲಾಗಿ ಯಾವುದೋ ಒಂದು ಬೇರೆ ಡಿಸಿಷನ್ಗಳನ್ನು ತಗೊಳ್ಳೇಬೇಕು, ನೀನು ಹಿಂಗೆ ಮಾಡ್ತಾ ಇಲ್ಲ ಅಂತ ಮಾಡ್ಯುಲೇಟ್ ಮಾಡೋಕ್ಕೆ ಬರ್ತಾರೋ, ಟಾಕ್ಸಿಕ್ ಮೆಂಟಾಲಿಟಿ ಇರೋರು ಬರ್ತಾರೋ, ಇವರಿಗೆ ಅವು ಯಾವ ಕಾನ್ಸಿಕ್ವೆನ್ಸಸ್ಗಳು, ಅವ್ರು ಏನು ಮಾಡ್ತಿದ್ದಾರೆ ಎಫೆಕ್ಟ್ಗಳು, ಅದನ್ನು ಇಗ್ನೋರ್ ಮಾಡಿಬಿಟ್ಟು ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಆ ಕಾಸ್ ಅನ್ನೋ ಪ್ರಪಂಚದಲ್ಲಿ ನಾನು ಹೇಗೆ ಗುಡ್ಡನ್ನು ಮಾಡಬೇಕು, ಆ ಒಂದು ಗುಡ್ ಅನ್ನೋದು, ಆ ಕಾರ್ಮಿಕ್ ಕಾನ್ಸಿಕ್ವೆನ್ಸ್ ಅನ್ನೋದು ಒಂದು ದಿನ 3D ಜಗತ್ತಿಗೆ ಹೊರ ಬರುತ್ತೆ. ಆ ಟೈಮಲ್ಲಿ ಯಾವಾಗ ಹೊರ ಬರುತ್ತೋ ಆ ಟೈಮಲ್ಲಿ ಇದು ಪಕ್ಕ ಬಂದೇ ಬರುತ್ತೆ. ಆ ಟೈಮಲ್ಲಿ ಆಗ್ತಕ್ಕಂಥ ಪ್ಯಾಟ್ರನ್ನ ರೆಕಗ್ನೈಸ್ ಮಾಡ್ತಾ ಹೋಗಬೇಕು.
ಈ ಪ್ಯಾಟರ್ನ ರೆಕಗ್ನೈಸ್ ಮಾಡೋಕ್ಕಾಗದೆ ಫೇಲ್ ಆಗಿಬಿಟ್ಟು ನಾವು ಅವ್ರ ಥರನೇ ಮಾಡಬೇಕು, ಅವರಿಗೆ ಸೇಡನ್ನು ತೀರ್ಸ್ಕೋಬೇಕು, ರಿವೆಂಜು ಆ ಥರ ಎಲ್ಲ ಮಾಡ್ತಾರೆ. ಆದರೆ ಒಂದು ಕೋಟ್ ಇದೆಯಲ್ಲ, ಸಕ್ಸಸ್ಗಿಂತ ದೊಡ್ಡ ರಿವೆಂಜ್ ಯಾವುದೂ ಇಲ್ಲ ಅಂತ ಅನ್ನೋದು. ಆದ್ದರಿಂದ ಈ ಒಂದು ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವತ್ತಿದ್ರೂ ಕೂಡ ಈ ಲಾ ಆಫ್ ಅಟ್ರಾಕ್ಷನ್ನು ಅಥವಾ ಈ ಒಂದು ನ್ಯಾಚುರಲ್ ಲಾಗಳು ಏನಿದಾವೆ, 7 ಲಾಗಳು, ಇದರಲ್ಲಿ ಬೌಂಡ್ ಆಗಿರ್ತಕ್ಕಂಥ ನಮ್ಮ ವಿಲ್ ಪವರನ್ನು ಮೊದಲು ನಾವು ಅರಿಬೇಕು. ಅಂದರೆ ಈ ವಿಲ್ ಅನ್ನೋದು ಡೈರೆಕ್ಟಾಗಿ ಒಬ್ಬರನ್ನ ಮಾಟ ಮಂತ್ರ ಥರ ಅಥವಾ ಹಿಂಗೆ ಪಪೆಟ್ ಥರ ಆಡ್ಸೋಕೆ ಇರೋ ಶಕ್ತಿ ಅಲ್ಲ. ಈ ವಿಲ್ ಅನ್ನೋದು ಇರೋ ಕಾನ್ಸಿಕ್ವೆನ್ಸಸ್ನ, ಅಂದರೆ ಇವಾಗ ಏನಾಗಿದೆ ಅದನ್ನು ಒಪ್ಪಬೇಕು, ಅದಕ್ಕೋಸ್ಕರ ಈ ವಿಲ್ ಪವರ್ ಇರೋದು. ನೆಕ್ಸ್ಟ್ ಈ ಇರೋ ಒಂದು ಕಾನ್ಸಿಕ್ವೆನ್ಸ್ ಇದೆಯಲ್ಲ, ಈ ಕಾನ್ಸಿಕ್ವೆನ್ಸ್ ಅಂದರೆ ಎಫೆಕ್ಟ್ ಇರೋ ಪ್ರಪಂಚ ಇದೆಯಲ್ಲ, ಇದನ್ನ ಚೇಂಜ್ ಮಾಡಬೇಕು ಅಂತಂದರೆ ಎಲ್ಲಿ ಹೋಗಬೇಕು ಅನ್ನೋದನ್ನ ಅದನ್ನು ಚಿಂತನೆ ಮಾಡ್ತಕ್ಕಂಥ ಒಂದು ಶಕ್ತಿ ಕೊಡೋದೇ ಈ ವಿಲ್ ಪವರ್. ಸೊ ಇವಾಗ ಎಫೆಕ್ಟ್ ಹಿಂಗಿದೆ, ಇಲ್ಲಿ ಶಕ್ತಿ ಇಲ್ಲ, ಈ 3D ಪ್ರಪಂಚಕ್ಕೆ ಶಕ್ತಿ ಇಲ್ಲ ಅಂದರೆ ಅವ್ರನ್ನ ನಾವೆಷ್ಟೇ ಹೊರಗಡೆಯಿಂದ ಚೇಂಜ್ ಮಾಡೋಕೆ ಹೋದ್ರೂ ಅದು ಆಗಲ್ಲ. ಆದ್ದರಿಂದ ನಾನು ಒಳಗಡೆಯಿಂದ ಚೇಂಜ್ ಆಗಬೇಕು, ನನ್ನ ಏನೋ ಒಂದು ಬಿಹೇವಿಯರ್ ಚೇಂಜ್ ಆಗಬೇಕು, ನನ್ನ ಒಂದು ಒಳ್ಳೆತನ ಪ್ರಪಂಚಕ್ಕೆ ಕಾಣಬೇಕು. ಯಾರು ನನ್ನನ್ನು ಆಗಲ್ಲ ಅಂತ ಅವ್ರಿಗೆ ನಾನು ಆಗುತ್ತೆ, ನಾನು ಡಿಸರ್ವ್ ಇದ್ದೀನಿ ಅಂತ ಮಾಡಿ ತೋರಿಸ್ಬೇಕು. ಅದು ಅವ್ರಿಗೆ ಗೊತ್ತಾಗಲಿ ಅಥವಾ ಗೊತ್ತಾಗದೇ ಇರಲಿ, ನಮ್ಮ ಕನ್ಸರ್ನು ಒಬ್ಬ ವ್ಯಕ್ತಿಯನ್ನು ಚೇಂಜ್ ಮಾಡಬೇಕು ಅಂತ ಇರಬಾರ್ದು ವ್ಯಕ್ತಿಗಳು. ಇದು ನನ್ನ ಒಪಿನಿಯನ್ ಅಟ್ಲೀಸ್ಟ್. ಅಂದರೆ ನಮಗೆ ಹೌದು, ಅದು ಎಷ್ಟೋ ಸಲ ಅನಿಸುತ್ತೆ, ಮನಸ್ಸು ತುಂಬ ಅಬ್ಸೆಸ್ ಆದಾಗ, ಇಲ್ಲ ಅವ್ರು ಹಂಗೆ ಆಗಲೇಬೇಕು ಯಾಕಂದರೆ ಅವ್ರು ನನಗೆ ತುಂಬ ಇಂಪಾರ್ಟೆಂಟು ಹಾಗೆ ಅಂತ. ಆದರೆ ಇವೆಲ್ಲ ಅಬ್ಸೆಷನ್ ಮೆಂಟಾಲಿಟಿಯಿಂದ ಬರದೇ ಹೊರತು ಇವ್ಯಾವ ಸರಿಯಾಗಿ ನಿಜ ಇರೋದಿಲ್ಲ. ನಿಮ್ಮ ಮನಸ್ಸಿಗೆ, ನಮ್ಮೆಲ್ಲರ ಮನಸ್ಸಿಗೆ ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಪ್ರಪಂಚನ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಶಕ್ತಿ ಇದೆ. ಒಬ್ಬರ ಲೈಫನ್ನು ಉದ್ಧಾರ ಮಾಡ್ತಕ್ಕಂಥ ಶಕ್ತಿ ಇದೆ. ಉದ್ಧಾರ ಅಂತಂದರೆ ಲೈಕ್ ನಾನೇ ಹೋಗಿ ಏನೋ ಮಾಡ್ಬಿಡ್ತೀನಿ ಅಂತಲ್ಲ, ಅವರಿಗೆ ಅವ್ರ ಮೇಲೆ ಹೆಂಗೆ ಸ್ವಾವಲಂಬಿಯಾಗಿ ಇರಬೇಕು ಅನ್ನೋ ಒಂದು ಹೇಳೋವಂಥ ಒಂದು ಶಕ್ತಿ ಇದೆ. ಅಂಥ ಒಂದು ಚೇಂಜಸ್ನ ನೀವು ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಅವರ ಮೇಲೆ ಪ್ರಭಾವ ಬೀರುವಂಥ ಶಕ್ತಿ ಇದೆ. ಅಂಥ ಶಕ್ತಿಯನ್ನು ಗಿಫ್ಟಾಗಿ ನಾವು ಹುಟ್ಟಿನಿಂದ ಪಡೆದಕ್ಕಂಥ ನಾವು ಅದನ್ನು ವೇಸ್ಟ್ ಮಾಡ್ಕೋಬಾರ್ದು. ಸೊ ಚೇಂಜ್ ಮಾಡೋಂಗಿದ್ರೆ ಬೈಪಾಸನ್ನು ತೊಗೊಂಡ್ಬಿಟ್ಟು ಯಾರ್ದೋ ಒಬ್ಬ ವ್ಯಕ್ತಿಯನ್ನು ಚೇಂಜ್ ಮಾಡೋಕ್ಕೆ ಹೋಗಿ ಒಬ್ಬರನ್ನ ನನಗೆ ನೀನು ಮಾತಾಡ್ಸು, ನೀನು ಹಂಗೆ ಮಾಡಬೇಡ, ನೀನು ಹಿಂಗೆ ಮಾಡಬೇಡ ಅಂತ ಅನ್ನೋದ್ರ ಬದಲು ಇದಕ್ಕೆ ಕಾರಣವನ್ನು ಅರ್ಥಬಿಟ್ಟು, ಅಂದರೆ ಈ ಎಫೆಕ್ಟನ್ನು ನೋಡಿಬಿಟ್ಟು, ಎಫೆಕ್ಟ್ ಎಲ್ಲ ಹೊರಗಡೆ ಇದೆ, ಇದಕ್ಕೆಲ್ಲ ಶಕ್ತಿ ಇಲ್ಲ, ಕಾರಣವನ್ನು ಅರಿತು ಈ ಕಾರಣಕ್ಕೆ ಏನು ಸ್ಫೂರ್ತಿ, ನಮ್ಮ ಚಿಂತನೆಗಳು, ನಾವು ಮಾಡ್ತಕ್ಕಂಥ ಕಾರ್ಮಿಕ್ ಕಾನ್ಸಿಕ್ವೆನ್ಸಸ್ಸು. ಆದ್ದರಿಂದ ಕಾರಣಗಳ ಮೆಂಟಲ್ ಪ್ರಪಂಚಕ್ಕೆ ಹೋಗಿ ಎಲ್ಲರಿಗೂ ಒಂದು ಒಳ್ಳೇದು ಮಾಡಬೇಕು ಅಂತ ಅನ್ನೋ ಒಂದು ಯಾರು ಹೋಗ್ತಾರೋ ಆ ಥರ ಅವರಿಗೆ ಎಷ್ಟೇ ಕಷ್ಟಗಳು ಬರ್ಬೋದು. ನೀವು ಅನ್ಬೋದು ಯಾವಾಗಲೂ ಒಳ್ಳೆ ಇದ್ರೆ ಲೈಕ್ ಒಳ್ಳೆಯವರಿಗೆ ಕೆಟ್ಟದಾಗುತ್ತೆ, ಕೆಟ್ಟವರಿಗೆ ಒಳ್ಳೇದಾಗುತ್ತೆ ಅಂತ. ಇದು ನಿಜ ಅಲ್ಲ. ಯಾಕೆ ಅಂತಂದರೆ ನಾವು ಎಫೆಕ್ಟನ್ನು ನೋಡೋದ್ರ ಒಳಗಡೆ ಈ ಥರ ಡಿಸಿಷನ್ ತೊಗೊಳ್ತೀವಿ. ನಮ್ಮ ಲಾಜಿಕಲ್ ಮೈಂಡು ತುಂಬ ಲೈಕ್ ಇಂಥದ್ರಲ್ಲಿ ಕೆಲಸ ಮಾಡಲ್ಲ. ನಾವು ತುಂಬ ಎಮೋಷನಲ್ ಆಗಿಬಿಟ್ಟು ನಾನು ಎಷ್ಟೇ ಒಳ್ಳೇದು ಮಾಡ್ತೀನಿ ಅವರಿಗೆ ಆದರೂ ಕೆಟ್ಟೋದಾಗ್ತಿದೆ, ನಾವೇನೋ ಮಾಡ್ತಾ ಇಲ್ಲ ಆದರೂ ನಮಗೆ ಏನೂ ಒಳ್ಳೇದೇ ಆಗ್ತಾ ಇಲ್ಲ ನಮಗೆ ಈ ಥರ ಅಂತ. ಯಾಕೆ ಅಂತಂದರೆ ನಾವು ತುಂಬ ರಿಯಾಕ್ಷನ್ ಮಾಡ್ತೀವಿ ಎಫೆಕ್ಟ್ ಅನ್ನೋ ಪ್ರಪಂಚಕ್ಕೆ ನೋಡಿಬಿಟ್ಟು. ಬಿಕಾಸ್ ಅಲ್ಲಿ ಪವರೇ ಇಲ್ಲ, ಪವರ್ ಇರೋದು ಇಲ್ಲಿ ಕಾಸ್ ಅನ್ನೋ ಒಂದು ಪ್ರಪಂಚದಲ್ಲಿ. ಸೊ ಆದ್ದರಿಂದ ಕಾಸ್ ಅನ್ನೋ ಪ್ರಪಂಚದಲ್ಲಿ ಬಂದು ಯಾವಾಗಲೂ ಒಂದು ಇಂಟೆನ್ಷನ್ನ ಚೆನ್ನಾಗಿರಬೇಕು. ಇಲ್ಲಿ ಗುಡ್ ಬ್ಯಾಡ್ ಇಲ್ಲ. ಮತ್ತೆ ಅದನ್ನ ಹೇಳ್ತಾ ಇರೋದು ಗುಡ್ ಅಂತಂದರೆ ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಒಬ್ಬರ ಮಾನಸಿಕ ಸ್ವಾಸ್ಥ್ಯತೆಯನ್ನು ಏರಿಸುವಂಥ ಚಿಂತನೆಗಳು ಇದಕ್ಕೆ ಗುಡ್ ಅಂತ ಕರೀತಾರೆ. ಒಬ್ಬ ಫಿಸಿಕಲ್ ಸ್ಥಿತಿಗಳನ್ನು ಏರಿಸಲು ಇದಕ್ಕೆ ಗುಡ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಗೆ ನನಗೆ ಆಗಲ್ಲ ಅಂತ ಅನ್ನೋ ಮನಸ್ಸಿರುತ್ತಲ್ಲ, ಆ ವ್ಯಕ್ತಿಗೆ ನಾನು ಎಲ್ಲ ಮಾಡಬಲ್ಲೆ ಅಂತ ಒಂದು ಸ್ಫೂರ್ತಿ ಕೊಡ್ತೀಯಲ್ಲ, ಅದು ಗುಡ್ ಅನ್ನೋ ಒಂದು ಗುಡ್ ಅಂತ ಒಂದು ಕೆಟಗರಿಯಲ್ಲಿ ಸೇರುತ್ತೆ. ಸೊ ಈ ಥರ ನಮಗೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು. ಒಳ್ಳೆತನ ಅಂತಂದರೆ ಯಾರು ನನಗೆ ಏನೇ ಕೆಟ್ಟು ಬಯಸಿದ್ರು ನಾನು ನನ್ನ ಕಾರ್ಮಿಕ್ ಕಾನ್ಸಿಕ್ವೆನ್ಸಸ್ ಮೇಲೆ ಗಮನ ಕೊಟ್ಟು ಹೊರಗಡೆ ಇರ್ತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಎಫೆಕ್ಟನ್ನು ನೋಡಲ್ಲ, ಈ ಮೆಂಟಲ್ ವರ್ಲ್ಡಲ್ಲಿ ಬಂದು ಕಾಸ್ ಅನ್ನೋ ವರ್ಲ್ಡಲ್ಲಿ ಬಂದು ಅಲ್ಲಿ ನಾನು ಬದಲಾವಣೆಗಳನ್ನು ನೋಡ್ತೀನಿ, ಅಲ್ಲಿ ನನ್ನ ಚಿಂತನೆಗಳನ್ನು ಮಾಡ್ತೀನಿ. ಆ ಒಂದು ಚಿಂತನೆಗಳೇ ಮುಂದೆ ಎಫೆಕ್ಟ್ ಅನ್ನೋ ಒಂದು ಪ್ರಪಂಚದಲ್ಲಿ ಬಂದು 3D ಜಗತ್ತನ್ನು ಚೇಂಜ್ ಮಾಡುತ್ತೆ. ದಿಸ್ ಈಸ್ ಹೌ ಕಾಸ್ ಆ್ಯಂಡ್ ಎಫೆಕ್ಟ್. ಈ ಥರ ಪ್ರಪಂಚದಲ್ಲಿ ವಿಲ್ ಪವರ್ನ ನಾವು ಚೇಂಜ್ ಮಾಡ್ಬೋದು. ನಾವು ಎಷ್ಟೋ ಸೆಲೆಬ್ರಿಟಿಗಳನ್ನು ನೋಡ್ತೀವಿ, ಎಷ್ಟೋ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳನ್ನು ನೋಡ್ತೀವಿ. ನಮಗೆ ಕೆಲವೊಂದ್ಸಲ ಅನ್ಸ್ಬಿಡುತ್ತೆ, ಅವ್ರು ನಮಗೆ ಆಟೋಗ್ರಾಫ್ ಕೊಡಬೇಕು, ಒಂದ್ಸಲ ಅವ್ರನ್ನ ಮಾತಾಡಿಸ್ಬೇಕು, ಒಂದ್ಸಲ ಅವ್ರು ಮೀಟ್ ಮಾಡಬೇಕು, ದೊಡ್ಡ ಫ್ಯಾನ್ಗಳು ಆ ಥರ ಹಾಗೆಲ್ಲ ಇರುತ್ತೆ. ಸೊ ಅವ್ರಿಗೆ ನಿಮಗೆ ಏನು ಸಂಬಂಧ ಇರಲ್ಲ ಆ್ಯಕ್ಚುಲಿ. ಅಂದರೆ ಸಂಬಂಧ ಇರಲ್ಲ ಅಂದರೆ ಫ್ಯಾನ್ ಇರ್ಬೋದು, ಬಟ್ ಅವ್ರು ನಿಮಗೆ ಪರ್ಸ್ನಲ್ ಆಗಿ ಮಾತಾಡೋದು ಆ ಥರ ಎಲ್ಲ ಮಾಡಿರಲ್ಲ. ಆದರೂ ನೀವು ಅವರಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿರ್ತೀರಿ. ದೊಡ್ಡ ಸಿಂಗರ್ಸು, ತುಂಬ ಪಾಪ್ ಸಿಂಗರ್ಸು ಈ ಥರ ಎಲ್ಲ ಇರ್ತಾರಲ್ಲ, ಅವರು ನಮ್ಮ ಎಲ್ಲರನ್ನ ವಿಲ್ ಪವರ್ನ ಚೇಂಜ್ ಮಾಡಿದ್ದಾರೆ ಆ್ಯಕ್ಚುಲಿ. ಇವಾಗ ಎಷ್ಟು ದೊಡ್ಡ ಫ್ಯಾನ್ಸ್ ಇರ್ತಾರೆ ಅಂತಂದರೆ ಅವರ ಹೀರೋ ಏನಾದ್ರು ಪರ್ಫ್ಯೂಮು ಅಥವಾ ಶೂ ಬ್ರ್ಯಾಂಡ್ ಬಂತು ಅಂದರೆ ನಮ್ಮ ಹೀರೋ ಹಾಕೊಂಡಿರೋದು ಅಂತ ಆ ಥರ ಆ ಒಂದು ಮಾರ್ಕೆಟಿಂಗ್ ಅವರಿಗೆ ಲಾಭ ಆಗುತ್ತೆ. ಅಂದರೆ ಅಷ್ಟು ಇನ್ಫ್ಲೂಯೆನ್ಸ್ ಇರುತ್ತೆ ಅವ್ರಿಗೆ. ಈ ಇನ್ಫ್ಲೂಯೆನ್ಸೇ ವಿಲ್ ಪವರ್ ಚೇಂಜ್ ಮಾಡೋದು. ಬಟ್ ಅವ್ರೇನಾದ್ರು ಅನ್ಕೊಂಡು ಮಾಡಿರ್ತಾರ, ನನಗೆ ಹಿಂಗೆ ಫ್ಯಾನ್ಸ್ ಬರ್ತಾರೆ, ನಾವು ಅವ್ರನ್ನೆಲ್ಲ ವಿಲ್ ಪವರ್ ಚೇಂಜ್ ಮಾಡಬೇಕು, ನಾನು ಇಷ್ಟಪಡುವಂಥ ವಾರ್ತಾ ಇಲ್ಲ. ಅವ್ರು ಏನು ಮಾಡಿದರು,
ತಮಗೆ ಇಷ್ಟ ಇರೋ ಒಂದು ಕಲೆ, ಏನೋ ಒಂದು ಆ್ಯಕ್ಟಿಂಗು, ಡ್ಯಾನ್ಸು ಅಥವಾ ಸಿಂಗಿಂಗು, ಈ ಥರ ಆ ಕಲೆಯ ಮೇಲೆ ಅಂದರೆ ಆ ಮೆಂಟಲಲ್ಲಿ ಒಂದು ಚಿಂತನೆ ಬಂತಲ್ಲ, ಆ ಚಿಂತನೆ ಮೇಲೆ ಅವರು ಗಮನ ಕೊಟ್ಟರು. ಈ ಚಿಂತನೆಯಲ್ಲಿ ನಾನು ಇನ್ನೂ ಎಷ್ಟು ಚೆನ್ನಾಗಿ ಮಾಡಬೇಕು, ಇನ್ನೂ ಎಷ್ಟು ಒಳ್ಳೆ ಸಾಂಗ್ಗಳನ್ನು ಬರೀಬೇಕು, ಇನ್ನೂ ಎಷ್ಟು ಒಳ್ಳೆ ಸಿನಿಮಾ ಕಂಪೋಸ್ ಮಾಡಬೇಕು, ಇನ್ನು ಹೆಂಗೆ ಡೈರೆಕ್ಷನ್ ಮಾಡಬೇಕು, ಇನ್ನು ಹೆಂಗೆ ನಾನು ಡ್ಯಾನ್ಸಲ್ಲಿ ಮುಂದೆ ಬರಬೇಕು, ಇನ್ನು ಹೆಂಗೆ ಆರ್ಟಿಸ್ಟ್ ಆಗಬೇಕು, ಇನ್ನು ಹೆಂಗೆ ನಾನು ಒಳ್ಳೆ ಕವಿತೆಗಳನ್ನು ಬರೀಬೇಕು, ಇನ್ನು ಹೆಂಗೆ ನಾನು ಒಂದು ದೊಡ್ಡ ಕಂಪ್ನಿ ಕಟ್ಟಿ ಒಂದು ಎಷ್ಟೋ ಜನರಿಗೆ ನಾನು ಕೆಲಸ ಕೊಡಬೇಕು. ಸೊ ಅಂದರೆ ನೋಡಿ, ಅವರ ಕಾಸ್ ಅನ್ನೋ ಮೆಂಟಲ್ ವರ್ಲ್ಡಲ್ಲಿ ಯಾರು ಜಾಸ್ತಿ ಮಾಡ್ತಾರೋ ಆಟೋಮೆಟಿಕಲಿ ಅವರು ಬೈಪಾಸ್ ತೊಗೊಂಡ್ಬಿಟ್ಟು ಎಲ್ಲರ ವಿಲ್ ಪವರನ್ನು ಕಾನ್ಫರ್ ಮಾಡಿ ಕೊನೆಗೆ ಅವ್ರು ನನಗೆ ಬೇಕು 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 ಅಂತ ಜನನೇ ಅಂತಾರೆ. ಆ ಯಾವ ವ್ಯಕ್ತಿಗಳು ನಿಮ್ಮನ್ನ ಹಂಗೆ ಇರಿಟೇಟ್ ಮಾಡಿರ್ತಾರೋ ಅವರೇ ಬಂದು ನಿಮ್ಗೆ ಹೇಳ್ತಾರೆ, ನಾನು ನಿನ್ನ ಬಿಹೇವಿಯರ್ನ ನೋಡಿದ್ದೇನೆ, ನೀ ಚೇಂಜ್ ಆಗಿದೆಯಾ, ನೀನು ತುಂಬ ಒಳ್ಳೆ ವ್ಯಕ್ತಿ ಆಗಿದೆಯಾ. ಆ ಒಂದು ಸ್ಥಾನಕ್ಕೆ ಹೋದಾಗ ನಿಮಗೆ ಅದು ಕಾನ್ಫಿಡೆನ್ಸ್ ಬಿಡುತ್ತೆ, ಐ ಡೋಂಟ್ ನೀಡ್ ಯು ನೋ ಮೋರ್ ಅಂತ. ಲೈಕ್ ನನಗೆ ಹೌದು ನಾನು ಚೇಂಜ್ ಮಾಡ್ಬೇಕಂತ ಒಬ್ಬ ವ್ಯಕ್ತಿ ಅನ್ಕೊಂಡಿದ್ದೆ, ಬಟ್ ನನಗೆ ನನ್ನ ಪವರ್ ಏನಂತ ಅರ್ಥ ಆಗಿದೆ, ಆ ಪವರ್ ಇರೋದು ಮೆಂಟಲಿಸಮಲ್ಲಿ, ಕಾಸ್ ಅನ್ನೋ ಪ್ರಪಂಚದಲ್ಲಿ. ಸೊ ನನಗೆ ಏನೋ ಒಂದು ಪ್ಯಾಷನ್ ಇದೆ ಜೀವನದಲ್ಲಿ, ಆ ಒಂದು ಕೆಲಸವನ್ನು ನಾನು ಮಾಡ್ತಾ ಅದರಲ್ಲಿ ನಾನು ಹ್ಯಾಪಿನೆಸ್ ಕಂಡಿಟ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾನು ಗುಡ್ ಅನ್ನೋ ಒಂದು ಕನ್ಸ್ಟ್ರಕ್ಟಿವ್ ಥಾಟ್ಸ್ಗಳನ್ನು ಬೆಳೆಸ್ಕೊಳ್ತಾ ಇರೋದಕ್ಕೆ ಅದು ನನ್ನ ಕಾರ್ಮಿಕ್ ಕಾನ್ಸಿಕ್ವೆನ್ಸಸ್ ಆ್ಯಡ್ ಆಗಿ ಇವತ್ತು ನಾನು ಎಲ್ಲರ ವಿಲ್ ಪವರನ್ನು ಚೇಂಜ್ ಮಾಡ್ತಕ್ಕಂಥ ಶಕ್ತಿ ಬಂದಿದೆ. ಒಂದು ಸಲ ನೀವು ಸಮಾಜದಲ್ಲಿ ಆ ಒಂದು ಸ್ಥಾನಕ್ಕೆ ಹೋದರೆ, ಆ ಥರ ಸೆಲೆಬ್ರಿಟಿಗಳು, ಆ ಥರ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳ ಸ್ಥಾನಕ್ಕೆ ಹೋದರೆ ಅವಾಗ ನೀವೇನು ಹೇಳಿದ್ರೆ ಅವ್ರು ಕೇಳೋಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದೀನಿ. ಮತ್ತೆ ಹಾಗೆ ಸೆಲೆಬ್ರಿಟಿ ಅಂದ ತಕ್ಷಣ ನೀನು ಸತ್ತೋಗ್ಬಿಡು ಅಂತಂದು ಯಾರೂ ಸತ್ತೋಗಲ್ಲ, ಅಷ್ಟೊಂದು ಹುಚ್ಚು ಫ್ಯಾನ್ಸ್ಗಳು ಮೇ ಬಿ ಇರ್ಬೋದು, ಗೊತ್ತಿಲ್ಲ. ಸೊ ಅಂದರೆ ಹೆಂಗೆ ಒಬ್ಬರ ವಿಲ್ ಪವರ್ನ ಈಸಿಯಾಗಿ ಚೇಂಜ್ ಮಾಡ್ಬೋದು ಅನ್ನೋ ಒಂದು ಮೆಥಡ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದೆ. ಸೊ ಇದೇ ಥರ ನಿಮಗೆ ಮೆಂಟಲ್ ಸಂಬಂಧಪಟ್ಟ ವಿಚಾರಗಳು ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳು, ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ವಿಚಾರಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.